ನಮಸ್ಕಾರ. ಇವತ್ತಿನ ವಿಡಿಯೋ ನಾನು BNS ವಿಷಯದ ಮೇಲೆ ಐ ಥಿಂಕ್ ಯೂನಿಟ್ 3ನಲ್ಲಿ ಇರ್ತಕ್ಕಂತಹ ವಿಷಯದ ಚರ್ಚೆಯನ್ನು ಪ್ರಾರಂಭಿಸ್ತೇನೆ. ನನಗೆ ಗೊತ್ತಿರುವಂತೆ ನಿಮಗೆ 4ನೇ ತಾರೀಕು ಪರೀಕ್ಷೆ ಇದೆ. ಪರೀಕ್ಷೆಗೆ ಮೊದಲು ಈ ಒಂದು ವಿಷಯದ ಬಗ್ಗೆ, ಅಂದರೆ ನರಹತ್ಯೆಯ ಬಗ್ಗೆ ಪೂರ್ಣವಾದ ಒಂದು ಪರಿಕಲ್ಪನೆಯನ್ನು ನಿಮಗೆ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಈ ಪಾಠವನ್ನು ಪುನಃ ಪ್ರಾರಂಭಿಸಿದ್ದೇನೆ. ಒಂದು ವಾರ ನಾನು ಕ್ಲಾಸ್ಗಳನ್ನ ಮಾಡಿಲ್ಲ BNS ಮೇಲೆ. ನನ್ನ ಫೋಕಸ್ BNSSಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಮೇಲಿತ್ತು. ನಾಳೆ BNSS ಪರೀಕ್ಷೆ ಇರುವುದರಿಂದ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳ ಪರಿಹಾರವನ್ನು, ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ, ಈವನ್ ನಿನ್ನೆನೂ ಕೂಡ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಅವರ ಉದ್ದೇಶಕ್ಕಾಗಿ. ಮತ್ತು ಒಂದು ವಾರ ನಾನು ಊರಲ್ಲಿ ಇರಲಿಲ್ಲ, ಹೀಗಾಗಿ ಪಾಠಗಳನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ. ನಾನು ನಿಮ್ಗೆ ಹೇಳಿದಂತೆ ಯೂನಿಟ್ 2ವರೆಗೆ ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಆದ್ದರಿಂದ ಪೂರ್ಣ ಪ್ರಮಾಣದ ಉಪಯೋಗ ಈ BNS ಸ್ಟೂಡೆಂಟ್ಸ್ಗಳಿಗೆ ಆಗಿಲ್ಲ ಅನ್ನುವಂಥದ್ದಿದೆ. ನಾವು ಲೇಟಾಗಿ ಪ್ರಾರಂಭ ಮಾಡಿದ್ದೀವಿ. ನಾನು ಎಸ್ಪೆಷಲಿ ನಿಮಗೆ ಕಾಂಟ್ರಾಕ್ಟ್ ಲಾನ ನಾನು ಈ ವರ್ಷ ತೊಗೊಂಡಿದ್ದೆ. ಅದರ ಹಿಂದೆ ಕಾನ್ಸ್ಟಿಟ್ಯೂಷನ್ 1ನ ಮಾಡಿದ್ದೆ. ಓಕೆ, ದಟ್ ಈಸ್ ಹೌ ವಿ ಹ್ಯಾವ್ ಡನ್. ನೀವು ವಿದೌಟ್ ವೇಸ್ಟಿಂಗ್ ಟೈಮ್ ಟುಡೇ ಲೆಟ್ ಅಸ್ ಗೋ ಟು ದ ಕಾನ್ಸೆಪ್ಟ್ ಆಫ್ ನರಹತ್ಯೆ ಅಥವಾ ಹೋಮಿಸೈಡ್ ಅಂತ ಹೇಳ್ತೀವಿ ನಾವು. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಹೋಮಿಸೈಡ್, ದಿ ಕಾನ್ಸೆಪ್ಟ್ ಆಫ್ homicide. And as I have told you, we are in unit 3 and the first thinking is about the culpable homicide ಅಂತಕ್ಕಂಥದ್ದು ಇವತ್ತು ಈ ವಿಷಯ ಚರ್ಚೆ. ಆದರೆ ಈ ವಿಷಯವನ್ನು ಚರ್ಚೆ ಮಾಡೋದಕ್ಕಿಂತ ಮೊದಲು ನಾನು ಅಂದ್ಕೊಳ್ತೀನಿ, ಇಷ್ಟು ವಿಷಯದ ಬಗ್ಗೆ ನಿಮಗೊಂದು ಪರಿಕಲ್ಪನೆ ಇರಬೇಕು. ಏನು ಪರಿಕಲ್ಪನೆ ಅಂತ ಹೇಳೋದಾದರೆ, ಐ ಕ್ಯಾನ್ ರೈಟ್ ದ ವರ್ಡ್ ಸುಯಿಸೈಡ್, ಆತ್ಮಹತ್ಯೆ, ದೆನ್ ಐ ಕ್ಯಾನ್ ರೈಟ್ ದ ವರ್ಡ್ ಹೋಮಿಸೈಡ್, homicide, ನರಹತ್ಯೆ. I can write the word culpable homicide, culpable homicide. ಶಿಕ್ಷೆಗೆ ಗುರಿಯಾಗುವ, ನರಹತ್ಯೆ. Then comes murder, ಕೊಲೆ. Then this murder is told in different ways. One is cold-blooded murder, cold-blooded murder, assassination, okay, these are all, I think this term we can leave. This term is not there. So like this the whole issue. And then we can also write the word causing hurt, causing grievous hurt, So if at all I want to give severity wise ranks,
Severity wise ranks, I think this is number 1. This is number 1. This is number 1. This is number 2. This is number 3. This is number 4. This is number 5. Severity wise ತಗೊಂಡ್ರೆ ಇವು ಒಬ್ಬ ವ್ಯಕ್ತಿಗೆ ಆಗುವಂತಹ ಹಲ್ಲೆಗಳು. ಯಾರಿಗೋ ನೀವು ಏನು ಮಾಡ್ತೀರಿ, ಗಾಯ ಮಾಡ್ತೀರಿ, ದಟ್ ಈಸ್ ಹರ್ಟ್. ಕಾಸಿಂಗ್ ಗ್ರೀವಿಯಸ್ ಹರ್ಟ್, ಗಂಭೀರವಾದ ಗಾಯವನ್ನು ಮಾಡ್ತೀರಿ. ಆ ಗಂಭೀರವಾದ ಗಾಯ ಇದಕ್ಕೆ ಕಾರಣ ಆದರೆ ದಿಸ್ ವಿಲ್ ಅಲ್ಟಿಮೇಟ್ಲಿ ಶಿಫ್ಟ್ ಟು homicide. And that not this homicide, not this one, right? ಆಮೇಲೆ ನಮ್ಮನ್ನು ನಾವೇ ಸಾಯಿಸ್ಕೊಳ್ಳುವಂಥದ್ದು, ದಟ್ ಈಸ್ homicide, ಸುಸೈಡ್. ನಮ್ಮನ್ನು ನಾವೇ ಸಾಯಿಸ್ಕೊಳ್ಳುವಂಥದ್ದು ಸುಸೈಡ್. ಸೊ ಈ ಎಲ್ಲ ಆಯಾಮದಲ್ಲಿ ಒಂದು ಪರಿಕಲ್ಪನೆ ಇರಬೇಕು ನಿಮಗೆ. ನೋಡಿ, ಈ ಬಿಜಾಯ್ ಇಮಾನ್ಯುಯಲ್ ಅಂತಕ್ಕಂಥ ಒಂದು ಕೇಸ್ ಬರುತ್ತೆ. ಬಿಜಾಯ್ ಇಮ್ಯಾನ್ಯುಯಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಏನು ಕೇಸ್ ಇದು? ಐ ಥಿಂಕ್ ವರ್ಸಸ್ ಕೇರಳ, ಐ ಡೋಂಟ್ ನೋ. ಇದು ರಾಷ್ಟ್ರಗೀತೆ ಹಾಡುವಂತಹ ಸಂಬಂಧಪಟ್ಟಂತಹ ಒಂದು ಪ್ರಕರಣ. ಇವರು ರಾಷ್ಟ್ರಗೀತೆ ಹಾಡುವಾಗ ಅವ್ರು ಸೈಲೆಂಟ್ ಆಗಿರ್ತಾರೆ. ಅಂದರೆ 19(1)A ಅನುಚ್ಛೇದ ನಮಗೇನು ಹಕ್ಕನ್ನು ಕೊಡ್ತದೆ ಅಂದರೆ ಮಾತನಾಡುವ ಹಕ್ಕನ್ನು ಕೊಡ್ತದೆ. ಮಾತನಾಡುವ ಹಕ್ಕನ್ನು ಕೊಟ್ಟಂತಹ ಹಕ್ಕಿನಲ್ಲಿ ಸುಮ್ಮನೆ ಇರೋ ಹಕ್ಕು ಇರ್ತದೆ ಅಂತ. ಟು ಬಿ ಸೈಲೆಂಟ್ ಈಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್. ಅದು ಇಲ್ಲಿ ಚರ್ಚೆ ಆಗುತ್ತೆ. ಸೊ ಸೈಲೆಂಟ್ ಆಗಿರುವುದು, ಮಾತನಾಡದೇ ಇರುವುದು ಕೂಡ ಮಾತನಾಡುವ ಹಕ್ಕಿನ ಒಳಗಡೆ ಬರ್ತದೆ ಅನ್ನೋದನ್ನು ಇಲ್ಲಿ ಹೇಳಿದರು. ಹಾಗಿದ್ರೆ ನಮ್ಮ ಆರ್ಟಿಕಲ್ 21 ಏನು ಹೇಳುತ್ತೆ? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ನಿಮಗೆ ಜೀವಿಸುವ ಹಕ್ಕು ಇದೆ ಅಂದರೆ ಸಾಯುವ ಹಕ್ಕು ಇದೆ ಅಂತಕ್ಕಂಥದ್ದು. ಒಂದ್ಸಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೊಟ್ಬಿಡ್ತು, ಸುಸೈಡ್ ಈಸ್ ನಾಟ್ ಎ ಅಫೆನ್ಸ್ ಅಂತ. ವೆನ್ ಯು ಹ್ಯಾವ್ ರೈಟ್ ಟು ಲಿವ್, ಯು ಹ್ಯಾವ್ ರೈಟ್ ಟು ನಾಟ್ ಟು ಲಿವ್ ಆಲ್ಸೋ ಅಂತ. ಬಟ್ ಅಲ್ಟಿಮೇಟ್ಲಿ ಇಟ್ ವಾಸ್ ಕರೆಕ್ಟೆಡ್. ನೋ, ರೈಟ್ ಟು ಟೇಕ್ ಅವರ್ ಓನ್ ಲೈಫ್ ಈಸ್ ನಾಟ್ ದೇರ್. ನಮ್ಮ ಜೀವನ ನಾವೇ ನಾಶ ಮಾಡಿಕೊಳ್ಳುವ ಅಧಿಕಾರ ಇಲ್ಲ ಅಂತಕ್ಕಂಥದ್ದು. ಆದ್ದರಿಂದ ಇದೊಂಥರ ಸಮಸ್ಯೆ. ಹೇಗೆ ಅಂದರೆ, ನೀವು ಸಕ್ಸಸ್ಫುಲ್ ಆದರೆ ಶಿಕ್ಷೆ ಇಲ್ಲ, ಸಕ್ಸಸ್ ಆಗಲಿಲ್ಲ ಅಂದರೆ ಅದಕ್ಕೆ ಶಿಕ್ಷೆ ಇದೆ ಅಂತಕ್ಕಂಥದ್ದು. ಯಾಕೆ ಇದನ್ನೆಲ್ಲ ಮಾಡಿದ್ದಾರೆ ಅಂದರೆ, ಇವನ್ನು ಸುಸೈಡನ್ನು ಕೂಡ ಇದೊಂದು ಅಪರಾಧ ಅಂತ ಯಾಕೆ ನಾವು ಮಾಡ್ತೀವಿ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ನೋಡಿ, ಯಾವುದೇ ಕ್ರಿಯೆ, ನೀವು ಮಾಡುವಂತಹ ಯಾವುದೇ ಕ್ರಿಯೆ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಬಾರ್ದು. ಇಟ್ ಈಸ್ ಅಫೆಕ್ಟಿಂಗ್ ದ ಸೊಸೈಟಿ ಎಟ್ ಲಾರ್ಜ್. ಸಮಾಜದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಆತ್ಮಹತ್ಯೆಯು ಕೂಡ ಒಂದು ಅಪರಾಧ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ವಾಟ್ ಈಸ್ ಹೋಮಿಸೈಡ್? ನಾವು ಜನರಲ್ ಎಕ್ಸೆಪ್ಷನ್ನಲ್ಲಿ ಕಲ್ತಿದ್ದೀವಿ. ಏನು ಅಂತಂದ್ರೆ, ಗುಡ್ ಫೇತ್ ಕ್ಲಾಸಲ್ಲಿ ಮರಣ ಹೊಂದಿದ್ರೆ, ಇನ್ನೊಬ್ಬರ ನರಹತ್ಯೆ ಆದರೆ ಅದು ಅಪರಾಧ ಅಲ್ಲ ಅಂತಕ್ಕಂಥದ್ದು. ಈಗ ಒಂದು ಆಪರೇಷನ್ ಮಾಡಬೇಕು ಅಂದರೆ ಡಾಕ್ಟರ್ ಏನು ಮಾಡಬೇಕು? ಹಿ ಹ್ಯಾಸ್ ಟು ಗೆಟ್ ಪರ್ಮಿಷನ್. ನೀನು ಆಪರೇಷನ್ ಮಾಡ್ಬೋದು, ಯಾಕಂದರೆ ನಾನು ಆಪರೇಷನ್ ಮಾಡೋದ್ರಿಂದ ನೀನು ಸಾಯ್ಬೋದು, ಉಳಿಬೋದು. ಅವನು ಅನ್ಕಾನ್ಷಿಯಸ್ ಇರ್ತಾನೆ, ಎಲ್ಲಿ ಕೇಳ್ತೀರಿ ನೀವು ಒಂದು ಪರ್ಮಿಷನ್? ಅವನ ರಿಲೇಟಿವ್ ಹತ್ರ ಇರೋದಿಲ್ಲ, ಎಲ್ಲಿ ಕೇಳ್ತೀರಿ ಪರ್ಮಿಷನ್? ಸೊ ಒಂದು ಚಾನ್ಸ್ ಅವ್ರನ್ನ ಉಳಿಸುವಂಥದ್ದು ಇರೋದ್ರಿಂದ ಇನ್ ಗುಡ್ ಫೇತ್ ಯು ಆರ್ ಡೂಯಿಂಗ್ ಇಟ್. ಒಂದು ಎಕ್ಸಾಂಪಲ್ ಬರುತ್ತೆ ಜನರಲ್ ಎಕ್ಸೆಪ್ಷನಲ್ಲಿ. ಎ ಟೈಗರ್ ಟೇಕ್ಸ್ ಅವೇ ಮ್ಯಾನ್. ಅವನ ಮನುಷ್ಯನನ್ನು ಎತ್ಕೊಂಡು ಹೋಗ್ಬಿಡ್ತದೆ. ಇನ್ನೊಬ್ಬನ ಹತ್ರ ಬಂದೂಕ್ ಇರ್ತದೆ. ಅವನು ಟೈಗರ್ನ ಸಾಯಿಸಿದ್ರೆ ಆ ವ್ಯಕ್ತಿಯನ್ನು ಬದುಕಿಸ್ಬೋದು. ಆದರೆ ಅವನು ಹೊಡೆದಂತಹ ಗುಂಡು ಟೈಗರ್ಗೆ ಬಡಿಬೋದು ಅಥವಾ ಆ ವ್ಯಕ್ತಿಗೂ ಬಡಿಬೋದು. ಆದ್ದರಿಂದ ಇನ್ ಗುಡ್ ಫೇತ್ ಆ ಹುಲಿಗೆ ಹೊಡೆಯುವ ಬದಲು ಮನುಷ್ಯನಿಗೆ ಹೊಡೆದ್ರೆ ಅದು ಕೂಡ ಹೋಮಿಸೈಡ್. ದೀಸ್ ಆರ್ ಆಲ್ ಲಾಫುಲ್ ಹೋಮಿಸೈಡ್ಸ್. Even a judge gives a death sentence. Thinking that he has done a brutal murder. But that may not be true. Then also it is not culpable. That is lawful homicide. ಅಂದರೆ homicide ನ ವಿಷಯದಲ್ಲಿ
ಹೋಮಿಸೈಡ್ನ ವಿಷಯದಲ್ಲಿ ದೇರ್ ಆರ್ 2 types ಆಫ್ ಹೋಮಿಸೈಡ್ಸ್. ಹೋಮಿಸೈಡ್ are 2 types. One is lawful, another is culpable. ಒಂದು ಕಾನೂನಾತ್ಮಕವಾದಂತಹ ನರಹತ್ಯೆ, ಇನ್ನೊಂದು ಶಿಕ್ಷೆಗೆ ಅಪರಾಧ ಆಗುವಂತಹ ನರಹತ್ಯೆ. ಕಾನೂನಾತ್ಮಕ ನರಹತ್ಯೆ, ಅಪರಾಧ ಆಗುವಂತಹ ನರಹತ್ಯೆ ಎರಡು ಥರ ಇರ್ತದೆ. And today we are discussing this. Today our subject is to discuss this aspect. This aspect we are discussing under section 100 of BNS 2023. ಇದನ್ನ ನಾವಿವತ್ತು ಚರ್ಚೆ ಮಾಡ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ವಿಷಯವನ್ನು ತಿಳ್ಕೊಬೇಕು ನೀವು. ಇಲ್ಲಿ ಏನು ನಾನು ಬರೆದಿದ್ದೀನೋ, ಆಲ್ ದೀಸ್ ಥಿಂಗ್ಸ್ ಆರ್ ಕಲ್ಪೇಬಲ್ ಹೋಮಿಸೈಡ್ಸ್ ಓನ್ಲಿ. ಇವೆಲ್ಲ ವೆದರ್ ಇಟ್ ಈಸ್ ಮರ್ಡರ್ or whether it is culpable homicide, they are the genesis of culpable homicide. ಎಲ್ಲವೂ ಕೂಡ ಕಲ್ಪೇಬಲ್ ಹೋಮಿಸೈಡ್. ಈ ಕಲ್ಪೇಬಲ್ ಹೋಮಿಸೈಡ್ ಅಂದರೆ ಶಿಕ್ಷೆಗೆ ಗುರಿಯಾಗುವ ನರಹತ್ಯೆಯ ಒಂದು ಇಂಟೆನ್ಸಿಟಿ ಅಂತೀವಿ ನಾವು. ಅದರ ಇಂಟೆನ್ಸಿಟಿ ಗಂಭೀರವಾಗಿದ್ದಾಗ ಅದೇನಾಗ್ತದೆ, ಅಪರಾಧ ಆಗ್ತದೆ. ಏನಿದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂದರೆ? ಸಾಕಷ್ಟು ಪ್ಲ್ಯಾನ್ ಮಾಡಿ ಆ ವ್ಯಕ್ತಿಯನ್ನು ಸಾಯಿಸಲೇಬೇಕು ಅಂತಕ್ಕಂತಹ ವಿಸ್ತಾರವಾದಂತಹ ಪ್ಲ್ಯಾನ್ ಮಾಡಿ ನಾವು ಅವನು ಸಾಯಿಸ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್. ದೆನ್ ವಾಟ್ ಈಸ್ ಅಸಾಸಿನೇಷನ್? ನಾರ್ಮಲಿ ಇಫ್ ಎ ಪೊಲಿಟಿಕಲ್ ಲೀಡರ್ ಈಸ್ ಕಿಲ್ಡ್ ಆನ್ ದ ಬೇಸಿಸ್ ಆಫ್ ಐಡಿಯಾಲಜಿ, ದ ಕೇಸ್ ಆಫ್ ರಾಜೀವ್ ಗಾಂಧಿ, the case of Indira Gandhi. See, these are called as assassination. They are nothing but murders only. Cold-blooded murder is also murder only. The murder is also culpable homicide. Then what is the difference between murder and culpable homicide? Only the quantum of punishment. ಶಿಕ್ಷೆಯ ಪ್ರಮಾಣ ಇದೆಯಲ್ವಾ, ಅದರಲ್ಲಿ ವ್ಯತ್ಯಾಸ ಇದೆ. ಯಾವುದನ್ನು ಹೆಚ್ಚು ಶಿಕ್ಷೆಗೆ ಗುರಿಪಡಿಸಬೇಕು, ಯಾವ ಅಪರಾಧವನ್ನು ಕಡಿಮೆ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವ ನಿರ್ಧಾರವನ್ನು ಮಾಡುವಂತಹ ಒಂದು ಸ್ಥಿತಿಗತಿ ನ್ಯಾಯಾಲಯಕ್ಕೆ ಬರುತ್ತೆ. ಎ ಸಿಚುವೇಶನ್ ಈಸ್ ಫೇಸ್ಡ್ ಬೈ ದಿ ಜುಡಿಷಿಯರಿ ದಟ್ ಫಾರ್ ವಿಚ್ culpable homicide we should give death sentence. For which culpable homicide we should give life imprisonment. For which culpable homicide we should give 10 years punishment. We should give 14 years punishment. Whatever it is. ಈ ಶಿಕ್ಷೆಯ ಪ್ರಮಾಣವನ್ನು ನಿರ್ಧರಿಸಬೇಕಾದ್ರೆ ನಾವೇನು ಮಾಡಬೇಕು? ನರಹತ್ಯೆಯನ್ನು ಯಾವ ರೀತಿ ಮಾಡಲಾಗಿದೆ, ಅದರ ಕ್ರೌರ್ಯತೆ ಯಾವ ರೀತಿ ಇದೆ, ಕ್ರೌರ್ಯತೆಯನ್ನು ಆಧರಿಸಿ ನಾವೇನು ಮಾಡ್ತೀವಿ ಅಂತಂದ್ರೆ ಶಿಕ್ಷೆ ಕೊಡ್ತೀವಿ. ಆದ್ದರಿಂದ ಈ ಕಲ್ಪೇಬಲ್ ಹೋಮಿಸೈಡ್ನ ಅಥವಾ ಈ ಹೋಮಿಸೈಡ್ನ ಎರಡು ಭಾಗ ಮಾಡಿದ್ದೀವಿ. ಇಫ್ ಐ ಆಮ್ ಆಸ್ಕ್ ಟು ಡ್ರಾ ಎ ವೆನ್ ಡಯಾಗ್ರಾಮ್, so this entire thing is culpable homicide, and within this comes a small portion that is murder. This is murder. As a whole, murder is also culpable homicide. A serious culpable homicide is murder. ಗಂಭೀರವಾದಂತಹ ಕೊಲೆ ಇದೆಯಲ್ವಾ, ಕ್ರೌರ್ಯವನ್ನು ಹೊಂದಂತಹ ಕೊಲೆ ಇದೆಯಲ್ವಾ, ಅದು ಏನಾಗ್ತದೆ ಅಂದರೆ that becomes, ಗೌರವವನ್ನು ಹೊಂದಿದಂತಹ ಒಂದು ನರಹತ್ಯೆ ಇದೆಯಲ್ವಾ, ಅದು ಕೊಲೆ ಆಗ್ತದೆ. ಅದನ್ನು ನಾವು ಕೊಲೆ ಅಂತ ಹೇಳ್ತೀವಿ. ಇಷ್ಟು ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತಿನ ಈ ಪಾಠವನ್ನು ಪ್ರಾರಂಭಿಸೋಣ. ಲೆಟ್ ಅಸ್ ಸ್ಟಾರ್ಟ್ ದಿಸ್. ಕಲ್ಪೇಬಲ್ homicide, ನರಹತ್ಯೆ. Culpable homicide. This is section 100. Earlier in IPC it was 299. In IPC this was 299. We are not doing comparative study. Therefore I am not going to IPC. And straight away we are discussing section 100. And side by side
ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಆಲ್ಸೋ. ವಾಟ್ ಈಸ್ ದ ಪನಿಷ್ಮೆಂಟ್ ಫಾರ್ ಕಲ್ಪೇಬಲ್ ಹೋಮಿಸೈಡ್? ಎರಡನ್ನು ಒಟ್ಟೊಟ್ಟಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಇನ್ನು ಸಂಜೆ ನಾನು ನಿಮಗೆ ಮರ್ಡರ್ ವಿಷಯದ ಬಗ್ಗೆ ವಿಡಿಯೋ ಮಾಡ್ತೀನಿ. ದಟ್ ಈಸ್ ವಾಟ್ ಈಸ್ ಮೈ ಐಡಿಯಾ ಟುಡೇ ಐ ವಾಂಟ್ ಟು ಕಂಪ್ಲೀಟ್ ಬೋತ್ ಇಫ್ ಪಾಸಿಬಲ್ ದ ಡಿಫರೆನ್ಸ್. ಪರೀಕ್ಷೆಯಲ್ಲಿ ನೀವು ವ್ಯತ್ಯಾಸವನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಇವತ್ತು ನೀವು ಮರ್ಡರ್ ಬಗ್ಗೆ ಚಿಂತೆ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ಕಲ್ಪೇಬಲ್ ಹೋಮಿಸೈಡ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಮಾತ್ರ ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಟುಡೇ ಐ ಆಮ್ ಡಿಸ್ಕಸಿಂಗ್ ಸೆಕ್ಷನ್. ಐ ವಿಲ್ ಡೂ ದ ಅನಲೈಸಿಸ್ ಆಫ್ ದಿಸ್ ಸೆಕ್ಷನ್. I will do the analysis of ನರಹತ್ಯೆ ಅಂತಕ್ಕಂಥ ಶಬ್ದನ ಉಪಯೋಗ ಮಾಡೋದು ಒಳ್ಳೆಯದಿಲ್ಲ. ನರಹತ್ಯೆ, ಕ್ರಿಟಿಕಲ್ ಅನಲೈಸಿಸ್ ಆಫ್ ಕಲ್ಪೇಬಲ್ ಹೋಮಿಸೈಡ್. ಇದರ ಸೆಕ್ಷನ್ ಇದೆಯಲ್ವಾ, ಐ ಆಮ್ ಟ್ರೈಂಗ್ ಟು ಡಿಸ್ಕಸ್ ದ ಬೇರ್ ಆಕ್ಟ್ ಇಟ್ ಸೆಲ್ಫ್. ಬೇರ್ ಆಕ್ಟ್ ಹೇಗಿದೆಯೋ ಹಾಗೆ ತಗೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ದ್ಯಾಟ್ it is very important for the lawyers and the students to understand it properly. And I have taken 2 cases for discussion. 2 ಪ್ರಕರಣಗಳನ್ನ ಇಲ್ಲಿ ಚರ್ಚೆಗೆ ತಗೊಂಡಿದ್ದೀನಿ. 2 ಪ್ರಕರಣ. ಯಾಕಂದ್ರೆ ನೀವು ಯಾವುದೇ ರತನ್ ಲಾಲ್ ಧೀರಜ್ ಲಾಲ್ ಹೋಗಿ ಅಥವಾ ಗೌರ್ ಹೋಗಿ ಅಥವಾ ಮಿಶ್ರಾ ಹೋಗಿ ರಾಶಿ ಈ 2 ಸೆಕ್ಷನ್ ಮೇಲೆ 70-80-100 ಪೇಜ್ ಬರೆದಿದ್ದಾರೆ ಅವರು. ಎಲ್ಲವನ್ನೂ ಪರೀಕ್ಷೆ ಸಮಯದಲ್ಲಿ ಓದೋಕ್ಕಾಗಲ್ಲ. ಆದರೆ ರಿಲ್ಯಾಕ್ಸ್ ಇರುವ ಸಮಯದಲ್ಲಿ ವಿವರವಾಗಿ ಅದನ್ನೆಲ್ಲವನ್ನು ಓದುವುದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದದೆ ಅನ್ನೋದನ್ನು ನಿಮಗೆ ಕಿವಿ ಮಾತನ್ನು ಹೇಳ್ತಾ, ಈ ಕೊನೆಯದಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆ ಏನು ಅಂತಕ್ಕಂಥದ್ದನ್ನು ಇವುಗಳನ್ನು ನೋಡ್ತೀವಿ. ಇಲ್ಲಿ ಪ್ರಕರಣಗಳು, ಶಿಕ್ಷೆಗಳು, ಶಿಕ್ಷೆ ಏನು ಮತ್ತು ನರಹತ್ಯೆ. ವಿಸ್ತೃತ ಚರ್ಚೆ, ವಿಸ್ತೃತ ವಿವರಣೆ, ಇಷ್ಟನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಸೆಕ್ಷನ್ 100 ಕಲ್ಪೇಬಲ್ ಹೋಮಿಸೈಡ್. See, the section starts like this. Whoever causes death means ಡೆತ್ ಆಗಬೇಕು. ಯಾರಾದರೂ ಸಾವಿಗೆ ಕಾರಣರಾದರೆ, ಹೆಂಗೆ ಕಾರಣ ಆಗ್ತಾರೆ ಅವರು? ಮರಣ ಉಂಟು ಮಾಡೋದು. ಹೇಗೆ ಮರಣವನ್ನು ಉಂಟು ಮಾಡ್ತಾರೆ ಅವರು? ಅದಕ್ಕೆ ಸಿಚುವೇಶನ್ ಕ್ರಿಯೇಟ್ ಮಾಡಿದೀವಿ ನಾವು. ಏನು? ಬೈ ಡೂಯಿಂಗ್ ಎನ್ ಆಕ್ಟ್. ದಿಸ್ ಈಸ್ ಇಂಪಾರ್ಟೆಂಟ್. ಬೈ ಡೂಯಿಂಗ್ ಎನ್ ಆಕ್ಟ್ ಮೀನ್ಸ್ ದೇರ್ ಈಸ್ ಆಕ್ಟಸ್ ರೇಯಸ್. ಆಕ್ಟಸ್ ರೇಯಸ್ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಅಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಆಕ್ಟಸ್ ರೇಯಸ್ ಇಸ್ with the intention means guilty mind, mens rea or mens rea ಅಂತಾನು ಹೇಳ್ತಾರೆ. with the intention, ನಿಮ್ಮ ಉದ್ದೇಶ ಏನು? ಇನ್ನೊಬ್ಬ ವ್ಯಕ್ತಿಯನ್ನ ನೀವೇನ್ ಮಾಡ್ತೀರಿ? ಇನ್ನೊಬ್ಬ ವ್ಯಕ್ತಿಯ ಸಾವಿಗೆ ನೀವು ಕಾರಣರಾಗಿರ್ತೀರಿ. ಯಾವುದರಿಂದ ಕಾರಣರಾಗಿರ್ತೀರಿ? ನಿಮ್ಮ ಕ್ರಿಯೆಯಿಂದ. ಏನು ಕ್ರಿಯೆ? ನಿಮ್ಮ ಕ್ರಿಯೆಯ ಉದ್ದೇಶ ಏನು? ಅವನನ್ನು ಸಾಯಿಸುವುದೇ. ಸಾಯಿಸುವ ಉದ್ದೇಶದಿಂದ ನೀವು ಯಾವುದೇ ಕ್ರಿಯೆಯನ್ನು ಮಾಡಿದ್ದರೆ ಅದು ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ. ಕಲ್ಪೇಬಲ್ one part of it. Or ಅಥವಾ with the intention of causing bodily injury. ನೋಡಿ, ಇಲ್ಲಿ ಕ್ರಿಯೆ ಅಂದ್ರೆ ನೀವೇನ್ ಮಾಡ್ಬೋದು? ನನ್ನನ್ನು ನೀವು ಸಾಯಿಸಬೇಕು ಅಂತ ಹೇಳಿ ಅಂದ್ರೆ ನನಗೆ ಕೊಡುವಂತಹ ಜ್ಯೂಸ್ ಬಾಟಲಲ್ಲಿ ವಿಷ ಹಾಕಿ ಕೊಡೋದು. ಸೊ ಈ ವಿಷ ಹಾಕಿ ಕೊಡುವುದು ಕ್ರಿಯೆ. ನಾನು ನಿಮ್ಮನ್ನು ನಂಬಿರ್ತೀನಿ, ನೀವು ಒಳ್ಳೆ ಜ್ಯೂಸ್ ಕೊಟ್ಟಿದ್ದೀರಿ, ನನಗೆ ಏನು ಮೋಸಂಬಿ ಜ್ಯೂಸ್ ಕೊಟ್ಟಿದ್ದೀರಿ ಅಂದ್ಕೊಂಡು ತುಂಬ ಪ್ರೀತಿಯಿಂದ ಜ್ಯೂಸನ್ನು ನಾನು ಕುಡಿತೀನಿ. ಸೊ ನೀವು ಮಾಡುವಂತಹ ಒಂದು ಕ್ರಿಯೆ, ನಿಮ್ಮ ಉದ್ದೇಶ, ಈ ಕ್ರಿಯೆಯ ಉದ್ದೇಶ ಏನು? ಉದ್ದೇಶ ನನ್ನನ್ನು ಸಾಯಿಸುವುದು. ಸೊ ಇದನ್ನು ನಾವೇನಂತೀವಿ? ಶಿಕ್ಷಾರ್ಹವಾದಂತಹ ನರಹತ್ಯೆ.
ಶಿಕ್ಷಾರ್ಹವಾದಂಥ ನರಹತ್ಯೆ ಅಂತ ಹೇಳ್ತೀವಿ. ಅಥವಾ ಇದು ಒಂದು ಆಸ್ಪೆಕ್ಟ್. ವಾಟ್ ಈಸ್ ದ ಸೆಕೆಂಡ್ ಆಸ್ಪೆಕ್ಟ್? ವಿತ್ ದ ಇಂಟೆನ್ಷನ್ ಆಫ್ ಕಾಸಿಂಗ್ ಬಾಡಿಲಿ ಇಂಜುರಿ. ನಿಮಗೆ ನಿಮ್ಮ ಉದ್ದೇಶ ಏನಿದೆ ಅಲ್ಲಿ? ನನ್ನ ದೇಹಕ್ಕೆ ಗಾಯ ಉಂಟು ಮಾಡುವ. ಎರಡನೇ ಉದ್ದೇಶ ಇಲ್ಲಿ ಆಕ್ಟ್ ಅಲ್ಲ, ದೇಹಕ್ಕೆ ನೇರವಾಗಿ ನನಗೊಂದು ಚಾಕು ಚುಸ್ತೀರಿ. ಯು ಆರ್ ಕಮಿಂಗ್ ಆ್ಯಂಡ್ ಸ್ಟ್ಯಾಬಿಂಗ್ ಮೀ. ಸೊ ಯು ಆರ್ ಡೂಯಿಂಗ್ ವಾಟ್ ಯು ಆರ್ ಡೂಯಿಂಗ್? ಬಾಡಿಲಿ ಇಂಜುರಿ. ದೇಹಕ್ಕೆ ಗಾಯ ಉಂಟು ಮಾಡುವ ಉದ್ದೇಶದಿಂದ ನೀವು ಏನು ಮಾಡ್ತೀರಿ? ಕ್ರಿಯೆಯನ್ನು ಹೆಂಗೆ ಮಾಡ್ತೀರಿ? ವಿತ್ ಇಂಟೆನ್ಷನ್. ಯುವರ್ ಆಕ್ಟ್ ಈಸ್, ನನ್ನ ದೇಹಕ್ಕೆ ಗಾಯವನ್ನು ಮಾಡುವುದು ನಿಮ್ಮ ಆಕ್ಟಸ್ ರೇಸ್. ಫಸ್ಟ್ ಆಕ್ಟಸ್ ರೇಸ್ ಈಸ್ ಏನು ಮಾಡ್ತೀರೋ ಹೇಳಿಲ್ಲ, ನೀವೇನಾದ್ರು ಮಾಡ್ಬೋದು, ಗಾಯ ಅಲ್ಲ. ಎರಡನೇ ಆಕ್ಟಸ್ ರೇಸ್ ಏನು? ಗಾಯವನ್ನು ಮಾಡುವಂಥದ್ದು. ಇದು ಎರಡನೇ ಸಂದರ್ಭ. ಆ ಗಾಯವನ್ನು ಮಾಡುವುದರಿಂದ ಸಾವು ಸಂಭವಿಸಬಹುದು. ದ ವರ್ಡ್ ಈಸ್ ಲೈಕ್ಲಿ. ಇದರಿಂದ ಏನಾಗ್ಬೋದು? ಟು ಕಾಸ್ ಡೆತ್. ಸಾವು ಸಂಭವಿಸಬಹುದು. ಇದು ಎರಡನೇದು. ಸಿ, 3 ಇನ್ಸ್ಟೆನ್ಸಸ್ ಆರ್ ದೇರ್. ಆಕ್ಟಲ್ಲಿ ಒಂದನೇದೇನು? ಡೂಯಿಂಗ್ ಸಮ್ ಆಕ್ಟ್. ಎರಡನೇದೇನು? ಡೂಯಿಂಗ್ ಇಂಜುರಿ. ಈ ಇಂಜುರಿ ಏನು ಮಾಡ್ತದೆ? ಇಟ್ ಈಸ್ ಲೈಕ್ಲಿ ಟು ಕಾಸ್ ಡೆತ್. ನೀವು ಆಕ್ಟ್ ಏನಾಗುತ್ತೆ? ಲೈಕ್ಲಿ ಟು ಕಾಸ್ ಡೆತ್. ಆ್ಯಂಡ್ ದ ಥರ್ಡ್ ಸಿಚುವೇಶನ್ ಆರ್ ಇನ್ನೂ ಒಂದು ಸಿಚುವೇಶನ್. ವಾಟ್ ಈಸ್ ದ ಅದರ್ ಸಿಚುವೇಶನ್? ವಿತ್ ದ ನಾಲೆಜ್. ನಿಮಗೆ ಅದರ ಅರಿವಿದೆ. ದ ಥರ್ಡ್ ಒನ್ ಈಸ್ ನಾಲೆಜ್. ನಿಮಗೆ ಅದರ ಅರಿವಿದೆ. ಏನು ಅರಿವಿದೆ? ದ್ಯಾಟ್ ಹಿ ಈಸ್ ಲೈಕ್ಲಿ ದ್ಯಾಟ್ ಸಚ್ ಆಕ್ಟ್. ನಾನು ಮಾಡುವಂತಹ ಕ್ರಿಯೆ ಇದೆಯಲ್ವಾ, ನಾನು ಮಾಡುವಂತಹ ಕ್ರಿಯೆ ಅಥವಾ ಆ ವ್ಯಕ್ತಿ ಮಾಡುವಂತಹ ಕ್ರಿಯೆಯಿಂದ ಏನು ಪರಿಣಾಮ ಆಗುತ್ತೆ ಅಂತಕ್ಕಂತಹ ಸಂಪೂರ್ಣ ಜ್ಞಾನ ನಿಮ್ಮ ಹತ್ರ ಇದೆ. ಆದರೂ ನೀವು ಆ ಕ್ರಿಯೆಯನ್ನು ಮಾಡ್ತೀರಿ. ಏನು ಸಂಪೂರ್ಣ ಜ್ಞಾನ? ಏನು? ನಾನು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿಯು ಸತ್ತು ಹೋಗುತ್ತಾನೆ ಅನ್ನುವಂತಹ ಸಂಪೂರ್ಣವಾದಂತಹ ಜ್ಞಾನ ನಿಮ್ಮ ಹತ್ರ ಇದ್ದರೆ, ಆಮೇಲೆ ಈ ನಾಲೆಜಿನ ನಿಮ್ಮ ಕ್ರಿಯೆಯಿಂದ ಏನಾಗಬೇಕು? ಡೆತ್ ಆಗಬೇಕು. ಅಂತ ಕಮಿಟ್ಸ್ ದ ಅಫೆನ್ಸ್ ಆಫ್ ಕಲ್ಪೇಬಲ್ ಹೋಮಿಸೈಡ್. ಈ ಮೂರನ್ನು ಮಾಡುವವ ಏನಾಗ್ತಾನೆ? ಶಿಕ್ಷಾರ್ಹವಾದಂತಹ ನರಹತ್ಯೆಗೆ ಗುರಿಯಾಗ್ತಾರೆ. ಶಿಕ್ಷಾರ್ಹವಾಗುವಂತಹ ನರಹತ್ಯೆಗೆ ಗುರಿಯಾಗ್ತಾರೆ. ಅದನ್ನೇ ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ. ಯಾವುದಾದರೂ ವ್ಯಕ್ತಿ ಮರಣ ಉಂಟು ಮಾಡುವ ಉದ್ದೇಶದಿಂದ ಮರಣಕ್ಕೆ ಸಾಧ್ಯವಾಗುವಂತಹ ದೇಹದ ಗಾಯವನ್ನು ಉಂಟು ಮಾಡುವ ಉದ್ದೇಶದಿಂದ ಅಥವಾ ತನ್ನ ಕೃತ್ಯದಿಂದ ಮರಣ ಸಂಭವಿಸುವ ಸಾಧ್ಯತೆ ಎಂಬ ಜ್ಞಾನ ಇರುವುದರಿಂದ ಕೃತ್ಯವನ್ನು ಮಾಡಿ ಮರಣಕ್ಕೆ ಕಾರಣವಾದರೆ ಅವನು ನರಹತ್ಯೆ ಎಂಬ ಅಪರಾಧವನ್ನು ಮಾಡುತ್ತಾನೆ. ನರಹತ್ಯೆ ಅಂತಕ್ಕಂಥ ಶಬ್ದನ ಯೂಸ್ ಮಾಡಿದ್ದು ಬೇಡ. ದಿಸ್ ಈಸ್ ಇಂಪಾರ್ಟೆಂಟ್. ನರಹತ್ಯೆ ಎಂಬ ಶಿಕ್ಷೆಗೆ ಗುರಿಯಾಗುತ್ತಾನೆ ಅಂತಕ್ಕಂಥದ್ದನ್ನು ಸೆಕ್ಷನ್ 100 ಹೇಳುತ್ತೆ. ಸೆಕ್ಷನ್ 100 ABCD ಅಂತಿಲ್ಲ. ಬಟ್ ಇವನ್ ABCD ನಾನು ಮಾಡೋ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1, 2, 3 ಇನ್ಸ್ಟೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲದರಲ್ಲಿಯೂ ಈ ಮೆನ್ಸ್ರಿಯಾ ಇರುತ್ತೆ. ಎಲ್ಲದರಲ್ಲಿಯೂ ಮೆನ್ಸ್ರಿಯಾ ಇದ್ದೇ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ದೇರ್ಫೋರ್ ಆಸ್ ಫಾರ್ ಆಸ್ homicide is concerned, both are required. Actus reus is required, mens rea is required. But what explanation says? Let us see. What explanation says? Now, before that, he has given some illustrations also. ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಕಲ್ಪೇಬಲ್ ಹೋಮಿಸೈಡ್ ಅಥವಾ ನರಹತ್ಯೆಗೆ ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟಿದ್ದಾನೆ. ದೃಷ್ಟಾಂತಗಳು ಅಂತ ಹೇಳ್ತಾರೆ, ಉದಾಹರಣೆಗಳು ಅಂತ ಹೇಳ್ತಾರೆ. ಈ ಉದಾಹರಣೆಗಳನ್ನೇ ನಿಮಗೆ ಸಮಸ್ಯೆಗಳಾಗಿ ಕೊಡ್ತಾರೆ. ಆದ್ದರಿಂದ ಅಲ್ಲಿ ಬೇರೆ ಆ್ಯಕ್ಟ್ನಲ್ಲಿ ಕೊಟ್ಟಂತಹ ಉದಾಹರಣೆಗಳನ್ನು ಒಂದ್ಸಲ ನೀವು ತರ್ಜುಮೆ ಮಾಡುವುದು ಬಹಳ ಒಳ್ಳೆಯದು. ನೋಡಿ, ಎ ಲೇಸ್ ಸ್ಟಿಕ್ಸ್ ಆ್ಯಂಡ್ ಟರ್ಫ್ ಓವರ್ ಎ ಪಿಟ್. ಇದೊಂದು ಪಿಟ್ ಇದೆ, ಇಲ್ಲೆಲ್ಲ ಹುಲ್ಲಿದೆ, ರೈಟ್. ಎ ಲೇಸ್ ಸ್ಟಿಕ್ಸ್ ಓವರ್ ಎ
pit with the intention of thereby causing death. ಇಲ್ಲಿ ಏನು ಮಾಡ್ತಾನೆ ಅವನು, ಚೂಪನು ಸ್ಟಿಕ್ಗಳನ್ನ ಇಡ್ತಾನೆ, ಹಿಂಗೆ ಚೂಪನ್ ಸ್ಟಿಕ್ಕರ್. ಆಮೇಲೆ ಇದ್ರ ಮೇಲೆ ಮತ್ತೆ ಹುಲ್ಲು ಹಾಕ್ಬಿಡ್ತಾನೆ. ಅಗೇನ್ ಈ ಪ್ಲೇಸಿಸ್ ದಿ ಗ್ರಾಸ್. ಅವನ ಪ್ಲಾನ್ ಏನಿದೆ ಇದನ್ನು ಮಾಡೋದಕ್ಕೆ, ಎ ಲೇಸ್ ಸ್ಟಿಕ್ಸ್ ಆ್ಯಂಡ್ ಟರ್ಫ್. ಟರ್ಫ್ ಅಂದ್ರೆ ಹುಲ್ಲು. ಓವರ್ ಎ ಪಿಟ್ ವಿತ್ ದ ಇಂಟೆನ್ಷನ್. ದೇರ್ ಫಾರ್ ಇಂಟೆನ್ಷನ್ ಈಸ್ ಹಿಯರ್. ಉದ್ದೇಶ ಇದೆ. ಈ ಉದ್ದೇಶ ಹೆಂಗಿದೆ? ಕಾಸಿಂಗ್ ಡೆತ್. ಯಾರಾದರೂ ವ್ಯಕ್ತಿ ಇಲ್ಲಿ ನಡ್ಕೊಂಡು ಹೋದ್ರೆ ಅವ ಸಾಯಬೇಕು ಅನ್ನುವ ಉದ್ದೇಶದಿಂದ, ಅಥವಾ ವಿತ್ ದ ನಾಲೆಜ್, ಅವನಿಗೆ ಪೂರ್ತಿ ನಾಲೆಜ್ ಇದೆ, ಜ್ಞಾನ ಇದೆ, ಏನು? ದಟ್ ಡೆತ್ ಈಸ್ ಲೈಕ್ಲಿ ಟು ಕಾಸ್, ಡೆತ್ ಈಸ್ ಲೈಕ್ಲಿ ಟು ಬಿ ದೇರ್ ಬೈ ಕಾಸ್ಡ್. ಓಕೆ, ಇವನು ಇಲ್ಲಿ ಹೋದರೆ ಡೆತ್ ಗ್ಯಾರಂಟಿ ಇದೆ ಅನ್ನುವಂತಹ ಜ್ಞಾನವೂ ಅವನಿಗಿದೆ. ಮೆಂಟಲ್ ಇಂಟೆನ್ಷನ್ನು ಇದೆ, ಸಾವು ಸಂಭವಿಸ್ತದೆ ಅಂತಕ್ಕಂಥ, ಸಾಯಬೇಕು ಅನ್ನುವಂಥ ಉದ್ದೇಶ ಇದೆ. ಆಮೇಲೆ ಅಲ್ಲಿ ಹೋದ್ರೆ ಸಾಯ್ತಾನೆ ಅನ್ನುವಂಥ ಜ್ಞಾನವೂ ಕೂಡ ಅವನಿಗಿದೆ. ಆವಾಗ ನೋಡಿ, ಜಡ್ ಏನು ಮಾಡ್ತಾನೆ, ಇಲ್ಲಿಂದ ನಡ್ಕೊಂಡು ಹೋಗ್ತಾನೆ. He walks and falls inside the pit. Believing ground is firm. ಆನೆಗೆ ಕೆಡ್ಡ ಹಾಕೋದಂತಾರಲ್ಲ ಆ ಥರ. ಟ್ರೆಡ್ಸ್ ಆನ್ ಇಟ್, ಅದರ ಮೇಲೆ ಬೀಳ್ತಾನೆ. ಫಾಲ್ಸ್ ಇನ್ ಆ್ಯಂಡ್ ಈಸ್ ಕಿಲ್ಡ್. ಇಲ್ಲಿ ಹೋಗಿ ಬಿದ್ದವನು ಸತ್ತು ಹೋಗ್ತಾನೆ. ನೋಡಿ, ಇದೇ ವ್ಯಕ್ತಿಯನ್ನು ಸಾಯಿಸ್ಬೇಕಂತಿರಲಿಲ್ಲ ಅವನಿಗಲ್ಲಿ. ಯಾವನಾರ ಇಲ್ಲಿ ಹೋದ್ರೆ ಅವ ಸಾಯಬೇಕು ಅಂತ. ದೇರ್ ಫೋರ್ ಹಿ ಹ್ಯಾಸ್ ಕಮಿಟೆಡ್ ಕಲ್ಪೇಬಲ್ ಹೋಮಿಸೈಡ್. ಆದ್ದರಿಂದ ಅವನು ಏನು ಮಾಡಿದ್ದಾನೆ? ಶಿಕ್ಷಾರ್ಹವಾದಂತಹ ನರಹತ್ಯೆಯನ್ನು ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಇಲಸ್ಟ್ರೇಷನ್ 1 ಹೇಳುತ್ತೆ. ಇಲಸ್ಟ್ರೇಷನ್ 1ನಲ್ಲಿ 2 ವಿಷಯವನ್ನು ತೋರಿಸಿದ್ದಾರೆ. ಅವನ ಉದ್ದೇಶವು ಯಾರನ್ನಾದರೂ ಸಾಯಿಸೋದಾಗಿರುತ್ತೆ. ಆಮೇಲೆ ಅದರಲ್ಲಿ ಬಿದ್ದರೆ ಅವನು ಸತ್ತು ಹೋಗ್ತಾನೆ ಅನ್ನುವಂತಹ ಜ್ಞಾನ ಕೂಡ ಅವನ ಮನಸ್ಸಲ್ಲಿ ಇರುತ್ತೆ ಅಂತಕ್ಕಂಥದ್ದು ಇಲಸ್ಟ್ರೇಷನ್ 1. ನಾವು ಇಲಸ್ಟ್ರೇಷನ್ 2 ಆರ್ ಇಲಸ್ಟ್ರೇಷನ್ ಬಿ. ಇದೇ ಸೆಕ್ಷನ್ ಅಂಡರ್ ಸೆಕ್ಷನ್ 100 ಕೆಳಗಿರ್ತಕ್ಕಂಥ ಇಲಸ್ಟ್ರೇಷನ್ ಇವು. ಸೆಕ್ಷನ್ 100 ಆಫ್ BNS 2023 ಇಲ್ಲಿ ಇರ್ತಕ್ಕಂಥ ಇಲಸ್ಟ್ರೇಷನ್ 2ನೇ ಇಲಸ್ಟ್ರೇಷನ್ ಅಥವಾ ಬಿ. ಎ ನೋಸ್ ಜಡ್ ಟು ಬಿ ಬಿಹೈಂಡ್ ಎ ಬುಷ್. ನೋಡಿ, ಇಲ್ಲೊಂದು ಬುಷ್ ಇದೆ. ಈ ಬುಷ್ ಹಿಂದ್ಗಡೆ ಇಲ್ಲಿ ಏನಾಗಿದೆ? ಜಡ್ ಇದ್ದಾನೆ. ಇಲ್ಲಿ ಜಡ್ ಈಸ್ ಅವೈಲೇಬಲ್ ಹಿಯರ್. ಎ ಈಸ್ ಸ್ಟ್ಯಾಂಡಿಂಗ್ ಹಿಯರ್. ಬಿ ಡಸ್ ನಾಟ್ ನೋ ಇಟ್. ಇವನ ಜೊತೆಯಲ್ಲಿ ಇನ್ನೊಬ್ಬ ಇದ್ದಾನೆ. ದೇರ್ ಇಸ್ ಒನ್ ಮೋರ್ ಪರ್ಸನ್. ಬಿ ಗೊತ್ತಿರೋದಿಲ್ಲ. ಬಿಗೆ ಏನು ಮಾಡ್ತಾನೆ ಇವನು? ಬಿ ಡಸ್ ನಾಟ್ ನೋ ಇಟ್. ಎ ಇಂಟೆಂಡಿಂಗ್ ಟು ಕಾಸ್ ಆರ್ ನೋಯಿಂಗ್ ಇಟ್ ಟು ಬಿ ಲೈಕ್ಲಿ ಟು ಕಾಸ್ ಜಡ್ಸ್ ಡೆತ್. ಎಗೆ ಈ ಜಡ್ನ ಸಾಯಿಸುವ ಉದ್ದೇಶದಿಂದ ಅಥವಾ ಜಡ್ನ ಸಾಯ್ಬೋದು ಅಂತಕ್ಕಂಥ ಒಂದು ನಾಲೆಜ್ನಿಂದ ಏನು ಮಾಡ್ತಾನೆ? ನೋಯಿಂಗ್ ಅಂದ್ರೆ ನಾಲೆಜ್. ಇಂಡ್ಯೂಸಿಸ್ ಬಿ. ಇಲ್ಲಿ ಏನು ಮಾಡ್ತಾನೆ? ಇವನಿಗೆ ಪ್ರಚೋದನೆ ಮಾಡ್ತಾನೆ ಬಿಗೆ. ಇಂಡ್ಯೂಸಿಸ್ ಬಿ ಟು ಫೈರ್ ಎಟ್ ದ ಬುಷ್. ಈ ಬುಷ್ ಕಡೆ ನೀನು ಹೊಡಿ, ಆ ಕಂಟಿ ಇದೆಯಲ್ಲ ಅದಕ್ಕೆ ನೀನು ಗುಂಡು ಹೊಡಿ ಅಂತ ಹೇಳ್ತಾನೆ. ಅವನು ಇನ್ನೋಸೆಂಟ್. ಯಾರು? ಬಿ. ಅವನಿಗೆ ಗೊತ್ತಿರೋದಿಲ್ಲ ಇಲ್ಲಿ ಜಡ್ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಜಡ್ ಇದ್ದಾನೆ ಅಂತಕ್ಕಂಥದ್ದು ಇವನಿಗೆ ಗೊತ್ತಿಲ್ಲ. ದೆನ್ ಹಿ ವಿಲ್ ಶೂಟ್. ಯಾರನ್ನ ನಂಬಿ? ಅವನು ಏನು ನಂಬಿ ಶೂಟ್ ಮಾಡ್ತಾನೆ? ಬಿ ಫೈರ್ಸ್ ಎಟ್ ದ ಬುಷ್. ಬಿ ಫೈರ್ಸ್ ಅಂಡ್ ಕಿಲ್ಸ್ ಜಡ್. Now
you have to analyze. B has done actus reus. Actus reus. But B had not done, B has no mens rea. ಬಿಗೆ ಮೆನ್ಸ್ ರಿಯಾ ಇರಲಿಲ್ಲ. ಎ ಹೇಳಿದ ಅಂತ ಅವನು ಗುಂಡು ಹೊಡೆದಿದ್ದಾನೆ. ಎ ಹೇಳಿದ ಅಂತ ಹೇಳಿ ಅವನು ಗುಂಡು ಹೊಡೆದಿದ್ದಾನೆ. ಹಿಯರ್ ಬಿ ಮೇ ಬಿ ಗಿಲ್ಟಿ ಆಫ್ ಅಫೆನ್ಸ್. ಬಿ ಮೇ ಬಿ ಗಿಲ್ಟಿ ಆಫ್ ನೋ ಅಫೆನ್ಸ್. ಬಿ ಮೇ ಬಿ ಗಿಲ್ಟಿ ಆಫ್ ನೋ ಅಫೆನ್ಸ್ ಬಿಕಾಸ್ he was not having mens rea. He was not having mens rea. This was not there for him. This was not there for him. So B has committed no offense. Whereas what happens? A has committed the offense. A has committed the offense. Why A has committed the offense of culpable homicide? A has mens rea. This A, number one, he has mens rea. Mens rea. ಯಾಕೆ mens rea? Because he wanted to kill. ಅವನಿಗೆ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು, ಉದ್ದೇಶ ಇತ್ತು. A ಉದ್ದೇಶ ಇತ್ತು. Then what is his actus reus? He is inducing B. Inducement is actus reus. Actus reus. Therefore, A is committed culpable homicide. This is second answer. Other ಕನ್ನಡದ ವಿವರಣೆ ಇದೆ ಇಲ್ಲಿ. Then there is one more example. Example C of section 100. Section 100 BNS 2023 culpable homicide ನ ಮೂರನೇ ಉದಾಹರಣೆ ಇದು. ಮೂರನೇ ಉದಾಹರಣೆ. A by shooting at a fowl. By shooting at a fowl. Fowl ಅಂದ್ರೆ ಒಂದು ಕೋಳಿ. Fowl with intent to kill and steal it. ಅಣ್ಣವ್ರ ಉದ್ದೇಶ ಕೋಳಿಗೆ ಹೊಡೆದು ಕೋಳಿ ತಗೊಂಡು ಹೋಗಿ ಚಿಕನ್ ಬಿರಿಯಾನಿ ಮಾಡೋ ಐಡಿಯಾ ಇತ್ತು. ದಟ್ ವಾಸ್ ಹಿಸ್ ಐಡಿಯಾ. A by shooting at a fowl with intent to kill and steal it. With intent to kill and steal it. ಅದನ್ನ ಕದ್ಕೊಂಡು ಹೋಗ್ಬೇಕಾಗಿತ್ತು. Kills B. ಆದ್ರೆ ಬಿ ಅನ್ನು ಸಾಯಿಸ್ತಾನೆ ಅವನು. ಯಾಕೆ ಬಿ ಅನ್ನು ಸಾಯಿಸ್ತಾನೆ? ಹೂ ಈಸ್ ಬಿಹೈಂಡ್ ದ ಬುಷ್. ನೋಡಿ, ಆ ಒಂದು ಬುಷ್ ಹಿಂದ್ಗಡೆ ಕೋಳಿ ಇದ್ದದ್ದನ್ನು ನೋಡಿ ಕೋಳಿಗೆ ಹೊಡೆಯಕ್ಕೆ ಹೋಗಿ ಅವನು ಶೂಟ್ ಮಾಡ್ತಾನೆ. ಆದರೆ ಗುಂಡು ಏನಾಗುತ್ತೆ? ಕೋಳಿಗೆ ತಗಲೋದಿಲ್ಲ, ಬಿ ಅಂತಕ್ಕಂಥ ವ್ಯಕ್ತಿಗೆ ತಗಲುತ್ತೆ. ನಾಟ್ ನೋಯಿಂಗ್, ಹೀಗೆ ಗೊತ್ತಿರಲಿಲ್ಲ ಏನು, ದ್ಯಾಟ್ ಬಿ ವಾಸ್ ದೇರ್. ಬಿ ಅಲ್ಲಿದ್ದಾನೆ ಅಂತಕ್ಕಂಥದ್ದು ಹೇಗೆ ಗೊತ್ತಿರಲಿಲ್ಲ. ಹಿಯರ್ although A was doing a unlawful act, he was not guilty of culpable homicide. ನೋಡಿ, ಇಲ್ಲಿ ಅವನು ಮಾಡ್ತಕ್ಕಂಥದ್ದು ಕಳ್ಳತನ ಆದಾಗ್ಯೂ ಕೂಡ, ಅವನು ಮಾಡ್ತಾ ಇದ್ದಂಥ ಕಳ್ಳತನ ಆದಾಗ್ಯೂ ಕೂಡ ಅವನಿಂದ ಸತ್ತು ಹೋಗಿರುವಂಥದ್ದು ಕಲ್ಪೇಬಲ್ ಹೋಮಿಸೈಡ್ ಅಲ್ಲ. He was not guilty of culpable homicide as he did not intend to kill B. As he did not intend to kill B or to cause death by doing that act he knew was likely to cause death. ಅವನಿಗೆ ಆ ರೀತಿ ಮರಣ ಹೊಂದುವ ಸಾಧ್ಯತೆ ಇರದೆ ಅಂತಕ್ಕಂತಹ ಜ್ಞಾನವೂ ಇರಲಿಲ್ಲ, ಅವನ ಉದ್ದೇಶವೂ ಅದಾಗಿರಲಿಲ್ಲ. ಇವೆರಡೂ ಇಲ್ಲದೆ ಇರೋದ್ರಿಂದ he may be guilty of killing the fowl. ಅದಿರ್ಬೋದು, ಕಳ್ಳತನದ ಅಪರಾಧ ಅವನ ಮೇಲೆ ಅಟೆಂಪ್ಟ್ ಟು ಥೆಫ್ಟ್ ಇರ್ಬೋದು, ಆದರೆ ನರಹತ್ಯೆಯ ಅಪರಾಧ ಅವನ ಮೇಲೆ ಬರೋದಿಲ್ಲ. ನೋಡಿ, ಅಗೇನ್ ವಾಟ್ ಈಸ್ ದ ಹಿಯರ್ actus reus is there. Actus reus is there because he acted shot at bush, but mens rea is not there. Mens rea is not there. Therefore it is not culpable homicide. ಈ ಮೂರು ಉದಾಹರಣೆಗಳನ್ನು ನೋಡುವುದರಿಂದ ನಮಗೆ ಅತಿ ವಿವರವಾಗಿ ಏನು ಗೊತ್ತಾಗುತ್ತೆ ಅಂತಂದರೆ, ಮರಣದ ವಿಷಯ, ನರಹತ್ಯೆಯ ವಿಷಯದಲ್ಲಿ
ಎರಡೂ ಇರಬೇಕು ಅನಿಸುತ್ತೆ. ಏನು, ಆ್ಯಕ್ಟಸ್ ರೇಸ್ ಇರಬೇಕು, ಮೆನ್ಸ್ ರೇ ಇರಬೇಕು, ಇಂಟೆನ್ಷನ್ ಇರಬೇಕು, ನಾಲೆಜ್ ಇರಬೇಕು, ಮತ್ತು ಆ್ಯಕ್ಷನ್ ಇರಬೇಕು. ಆವಾಗ ಮಾತ್ರ ಅದೇನಾಗುತ್ತೆ, ಮರ್ಡರ್ ಆಗುತ್ತೆ, ಕಲ್ಪೇಬಲ್ ಹೋಮಿಸೈಡ್ ಆಗುತ್ತೆ ಅನ್ನೋದನ್ನು ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲನೇಷನ್ನನ್ನು ನಾನು ತರ್ಜುಮೆ ಮಾಡಿಬಿಡ್ತೀನಿ. ಐ ವಿಲ್ ಡಿಸ್ಕಸ್ ಎಕ್ಸ್ಪ್ಲನೇಷನ್ 1, 2, 3 3 ಎಕ್ಸ್ಪ್ಲನೇಷನ್ ಇದ್ದಾವೆ. 3 ಎಕ್ಸ್ಪ್ಲನೇಷನ್ ನೋಡಿಬಿಡೋಣ. ಏನು, ಎ ಪರ್ಸನ್ ಹೂ ಕಾಸಸ್ ಬಾಡಿಲಿ ಇಂಜರ್ ಟು another who is laboring under disorder, disease or bodily infirmity and thereby accelerates the death of that other shall be deemed to have caused his death. ನೋಡಿ, ಇಲ್ಲಿ ಹೇಗೆ ಅಂತಂದ್ರೆ, ಎ ಪರ್ಸನ್ ಹೂ ಕಾಸಸ್ ಬಾಡಿಲಿ ಇಂಜರಿ ಟು another person who is laboring under disorder, disease or bodily infirmity that may accelerate death of that person. ಒಬ್ಬ ವ್ಯಕ್ತಿ ಆಲ್ರೆಡಿ ಅವನಿಗೆ ಹುಷಾರಿರೋದಿಲ್ಲ, ತುಂಬ ವೀಕ್ ಆಗಿರ್ತಾನೆ, ಅಥವಾ ಅವನಿಗೆ ಯಾವುದೋ ರೋಗ ಇರ್ತದೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಡಿಸೀಸ್ ಇದೆ ಅಂತ ಇಟ್ಕೊಳ್ಳಿ. ಹಾರ್ಟ್ ಡಿಸೀಸ್ ಇದೆ ಅಂದಾಗ ಆ ವಿಷಯ ನಿಮಗೆ ಗೊತ್ತಿದ್ದು ನೀವು ಅವನು ಎದೆಗೆ ಒಂದು ಪಂಚ್ ಕೊಟ್ರೆ, ಸಾಮಾನ್ಯ ವ್ಯಕ್ತಿ ಪಂಚ್ ಕೊಟ್ರೆ ಅವನು ಸಾಯ್ಲಿಕ್ಕಿಲ್ಲ. ಬಟ್ ಹಾರ್ಟ್ ಡಿಸೀಸ್ ಇರುವಂತಹ ವ್ಯಕ್ತಿಗೆ ಒಂದು ಸರಿಯಾದ ಪಂಚ್ ಕೊಟ್ಟರೆ ಅವನ ಹಾರ್ಟಿಗೆ ಶಾಕ್ ಆಗಿ ಅವನು ಸತ್ತು ಹೋಗ್ಬೋದು. ಅವಾಗೇನಾಗುತ್ತೆ, ಅವನ ಸಾವನ್ನು ನೀವು ಫಾಸ್ಟನ್ ಮಾಡ್ತೀರಿ. ಒಬ್ಬ ವ್ಯಕ್ತಿ ಸಾಯುವಂಥ ಸ್ಥಿತಿಯಲ್ಲಿ ಇರ್ತಾನೆ, ಓಕೆ, ಅವನಿಗೆ ನೀವು ಸರಿಯಾದ ಪ್ರೋಟೀನು ಅಂತ ಇಂಥ ವಸ್ತುವನ್ನು ಕೊಟ್ಟು ಅವನಿಗೇನು ಮಾಡಬೇಕಾಗಿರುತ್ತೆ, ಉಳಿಸ್ಕೋಬೇಕಿರುತ್ತೆ. ಅವನಿಗೆ ಏನೂ ಕೊಡಲಾರ್ದಂಗೆ ಉಪವಾಸ ಬಿಟ್ಬಿಡೋದು. ಸೊ ದಟ್ ಈಸ್ ಎಕ್ಸಲರೇಟಿಂಗ್ ಅಂತಕ್ಕಂಥದ್ದು. ಎರಡನೇ ಉದಾಹರಣೆ, ವೇರ್ ಡೆತ್ ಈಸ್ ಕಾಸ್ಡ್ ಬೈ ಬಾಡಿಲಿ ಇಂಜುರಿ. ನೋಡಿ, ಬೈ ಬಾಡಿಲಿ ಇಂಜುರಿ ಇಲ್ಲಿ ಹೆಂಗೆ ಅಂತಂದರೆ, ಇದು ಬಾಡಿಲಿ ಇಂಜುರಿ. ದ ಪರ್ಸನ್ ಹೂ ಕಾಸಸ್ ಸಚ್ ಬಾಡಿಲಿ ಇಂಜುರಿ ಶಾಲ್ ಬಿ ಡೀಮ್ಡ್ ಟು ಹ್ಯಾವ್ ಕಾಸ್ಡ್ ಡೆತ್ ಆಲ್ದೋ ಬೈ ರಿಸಾರ್ಟಿಂಗ್ ಟು ಪ್ರಾಪರ್ ರೆಮಿಡೀಸ್ ಆ್ಯಂಡ್ ಸ್ಕಿಲ್ಫುಲ್ ಟ್ರೀಟ್ಮೆಂಟ್ ದ ಡೆತ್ ಮೈಟ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಇಲ್ಲಿ ನೀವು ಬ್ಲೋ ಕೊಡ್ತೀರಿ, ಏನು, ಬಾಡಿಲಿ ಇಂಜುರಿ ಮಾಡ್ತೀರಿ. ಅದರಿಂದ ಅವನ ಸಾವು 10 ದಿವಸ ಬಿಟ್ಟು ಆಗೋದು ನಾಳೆನೇ ಆಗುತ್ತೆ, ಅಥವಾ ಇವತ್ತೇ ಆಗುತ್ತೆ. ಅಂತಹ ಸಂದರ್ಭ ಇಲ್ಲಿ ಹೇಗೆ ಅಂತಂದರೆ, ನೀವು ಅವನಿಗೆ ಬಾಡಿಲಿ ಇಂಜುರಿ ಕೊಡ್ತೀರಿ. ಇಂಜುರಿ ಕೊಡುವುದರ ಬದಲು ನೀವು ಪ್ರತಿರಕ್ಷೆಯ ಕ್ರಮಗಳನ್ನು ತೆಗೆದುಕೊಂಡಿದ್ರೆ, ಸ್ಕಿಲ್ಫುಲ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ, ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅವನನ್ನು ಸಾವಿನಿಂದ ಬದುಕಿಸಬಹುದಿತ್ತು, ಪಾರು ಮಾಡ್ಬೋದಿತ್ತು. ಅಂತಹ ಸಂದರ್ಭದಲ್ಲಿ ನೀವು ಅವನಿಗೆ ಏನು ಮಾಡ್ತೀರಿ, ಇಂಜುರಿ ಮಾಡ್ತೀರಿ. ಇವುಗಳು ಕೂಡ ಕಲ್ಪೇಬಲ್ ಹೋಮಿಸೈಡ್ ಆಗ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬೇಕು. ಎಕ್ಸ್ಪ್ಲನೇಷನ್ 3 ಈಸ್ ಸಮಥಿಂಗ್ ಲಿಟಲ್ ಇಂಟ್ರೆಸ್ಟಿಂಗ್. ಎಸ್ಪೆಷಲಿ ಇದು ಶಿಶು ಹತ್ಯೆ. ಮಗು ಹೊಟ್ಟೆಯಲ್ಲಿದ್ದಾಗ ಏನಾದರೂ ನೀವು ತಾಯಿಯ ಮೇಲೆ ಏನು ನೀವು ವ್ಯವಹಾರವನ್ನು ಮಾಡ್ತೀರಿ, ಅದು ಹೋಮಿಸೈಡ್ ಆಗೋದಿಲ್ಲ. ಅದಕ್ಕೆ ಸಪ್ರೇಟ್ ಇದೆ. ದೇರ್ ಇಸ್ ಎ ಸಪ್ರೇಟ್ ಕ್ರೈಮ್ ಫಾರ್ ದ್ಯಾಟ್. ನಾವು ವುಮನ್ಸ್ ಇದರಲ್ಲಿ ಆ ಕ್ರೈಮನ್ನು ನೋಡಿದ್ದೀವಿ. ಬಟ್ ಇಟ್ ಮೇ ಅಮೌಂಟ್ ಟು ಕಲ್ಪೇಬಲ್ ಹೋಮಿಸೈಡ್ to cause the death of a living child if any part of that child has been brought forth, though the child may not have breathed or completely born. ಈ ಡೆಲಿವರಿ ಆಗೋ ಟೈಮಲ್ಲಿ ನೋಡಿ, ಮಗು ಗಂಡಲ್ಲ ಇದು ಹೆಣ್ಣು ಅಂಥೇಳಿ ಸಾಯಿಸುವಂಥದ್ದು, ದಟ್ ಈಸ್ ಆಲ್ಸೋ ಕಲ್ಪೇಬಲ್ ಹೋಮಿಸೈಡ್. ಅಂದರೆ ಹಾಫ್ ಬಾರ್ನ್ ಚೈಲ್ಡ್ ಅಂತ ಹೇಳ್ಬೋದು. ಇನ್ನು ಮಗು ಜಸ್ಟ್ ಕಣ್ಣು ತೆಗೆದಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು, ಆ ಮಗುವನ್ನು ಸಾಯಿಸುವಂಥದ್ದು, ದಟ್ ಈಸ್ ಆಲ್ಸೋ ಕಲ್ಪೇಬಲ್ ಹೋಮಿಸೈಡ್. ಆದರೆ ಮಗು ಹೊಟ್ಟೆಯಲ್ಲಿದ್ದಾಗ ನೀವು ಗರ್ಭಿಣಿ ಮಹಿಳೆಗೆ ಏನು ಮಾಡ್ತಿರಲ್ಲ, ಏನಾದರೂ ತೊಂದರೆ ಮಾಡ್ತಿರಲ್ಲ, ಅದು ಮಹಿಳೆ ಸತ್ತರೆ ಓಕೆ, ಕಲ್ಪೇಬಲ್ ಹೋಮಿಸೈಡ್. ಮಹಿಳೆ ಸಾಯದೆ, ಈಗ ಫಾರ್ ಎಕ್ಸಾಂಪಲ್ ಪ್ರಿಮೆಚ್ಯೂರ್ ನಾವೇನು ಮಾಡ್ತೀವಿ, ಅಬಾರ್ಷನ್ ಮಾಡಿಸ್ತೀವಿ. ಅಬಾರ್ಷನ್ ಮಾಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಾಡಿಸ್ಬೇಕಾಗ್ತದೆ ತಾಯಿಯ ರಕ್ಷಣೆಗೋಸ್ಕರ. ಅದು ಕಲ್ಪೇಬಲ್ ಹೋಮಿಸೈಡ್ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, the same thing I have written here. Again,
These are the essentials. I think essentials I have written here. Yes. ಇವನ್ನು ನೆನ್ಪಿಟ್ಕೊಳ್ಬೇಕು ನೀವು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ 100ಗೆ ಬರೀಬೇಕಾದ್ರೆ ಇದು ರಿಪಿಟೇಷನ್ ಆಗಿದೆ. ಡೋಂಟ್ ಟೇಕ್ ಇಟ್ ಅಗೇನ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ದೇರ್ ಹಿಯರ್ ಹ್ಯಾವ್ ರಿಟನ್ ಇಟ್ ಇನ್ ಅ ಪಾಯಿಂಟ್ ವೈಸ್. ನಾಳೆ ಪರೀಕ್ಷೆಯಲ್ಲಿ ನೀವು ಈ ರೀತಿ ಬರೆದ್ರೆ ಸಾಕು. ನಾನು ಇಷ್ಟೊತ್ತಿನವರೆಗೆ ಸೆಕ್ಷನ್ ಅನಲೈಸಿಸ್ ಮಾಡಿದ್ದೀನಿ. ನೋಟ್ಸ್ ಪಾರ್ಟ್ ನೀವು ಇಲ್ಲಿಂದ ತಗೋಬಹುದು. ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್ ಸೋ ಫಾರ್ ಅಪ್ ಟು ದಿಸ್ ಪಾಯಿಂಟ್, ಇಟ್ ಈಸ್ ಆಲ್ ಎಕ್ಸ್ಪ್ಲನೇಷನ್ ಆಫ್ ದ ಬೇರ್ ಆಕ್ಟ್. ಇಲ್ಲಿವರೆಗೆ ನಾನು ನಿಮಗೆ ಇಲ್ಲಿವರೆಗೆ ಅಪ್ ಟು ದಿಸ್ ಪಾಯಿಂಟ್ it is copy of Baer Act and explain to you. ಅದನ್ನೇ ಇಲ್ಲಿ ಸಿಂಪಲ್ ಫಾರ್ಮ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಅದು ಸೆಕ್ಷನ್ 100ನ ಸಿಂಪಲ್ ಫಾರ್ಮ್ ಹೇಳಿದ್ದೀನಿ. ಇಂಪಾರ್ಟೆಂಟ್ ಇಸ್ ದಿಸ್. ಒಮ್ಮೆ ನೀವು ಶಿಕ್ಷಾರ್ಹವಾದಂತಹ ನರಹತ್ಯೆ ಆಗಬೇಕು ಅಂತ ಹೇಳೋದಾದರೆ, ಶಿಕ್ಷಾರ್ಹವಾದಂತಹ ನರಹತ್ಯೆ, ದೋಷಾರೋಪಣೆಯ ನರಹತ್ಯೆ ಅಂತ ಹೇಳಿ ನೀವು ತಗೊಳ್ಬೇಕಾದ್ರೆ ಈ ಇನ್ಗ್ರೀಡಿಯೆಂಟ್ ಇರಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್, ಸಾವು ಸಂಭವಿಸಬೇಕು. ಮಾನವನ ಸಾವು ಸಂಭವಿಸಬೇಕು. ಆಮೇಲೆ ಆ ಸಂಭವಿಸಿದ ಸಾವಿಗೆ ಯಾವುದಾದರೂ ವ್ಯಕ್ತಿಯು ಮಾಡುವಂತಹ ಪ್ರಕ್ರಿಯೆ ಇರಬೇಕು. ದೇರ್ ಮಸ್ಟ್ ಬಿ ಆಕ್ಟಸ್ ರೇಯಸ್. ಯಾವುದಾದ್ರೂ ವ್ಯಕ್ತಿ ಮಾಡುವಂತಹ ಅಥವಾ ಅಪರಾಧಿ ಮಾಡುವಂತಹ ಒಂದು ಕ್ರಿಯೆ ಅದರಲ್ಲಿರಬೇಕು. ತನ್ನಷ್ಟಕ್ಕೆ ತಾನೇ ಸತ್ತು ಹೋದರೆ ಅದಕ್ಕೆ ಕಲ್ಪೇಬಲ್ ಹೋಮಿಸೈಡ್ ಅಲ್ಲ. ನ್ಯಾಚುರಲ್ ಡೆತ್ ಈಸ್ ನಾಟ್ ಕಲ್ಪೇಬಲ್ ಹೋಮಿಸೈಡ್. ನೈಸರ್ಗಿಕ ಸಾವು ಅದು ನರಹತ್ಯೆ ಅಲ್ಲ. ನರಹತ್ಯೆ ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬ ಮಾಡುವಂತಹ ದುರಾಚಾರ, ಇನ್ನೊಬ್ಬ ಮಾಡುವಂತಹ ದುಷ್ಟಕೃತ್ಯ. ರೈಟ್? ದೆನ್ ದ ಥರ್ಡ್ ಪಾಯಿಂಟ್ ಈಸ್ ಮೆಂಟಲ್ ಎಲಿಮೆಂಟ್. ಗಿಲ್ಟಿ ಮೈಂಡ್ ಇರಬೇಕು. ಮೆನ್ಸ್ರಿಯ ಯಾವ ಥರ ಇರಬೇಕು ಅನ್ನೋದನ್ನು 3 ಕಾನ್ಸೆಪ್ಟನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು. ಆಲ್ ದ 3. ದಿಸ್ ಈಸ್ ಎಕ್ಸಾಕ್ಟ್ ಡೈಸೆಕ್ಷನ್ ಆಫ್ ಸೆಕ್ಷನ್ 100. ಸೆಕ್ಷನ್ 100ದ ಇನ್ಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಪರೀಕ್ಷೆನಲ್ಲಿ ಇವನು ಬರೀಬೇಕಾಗುತ್ತೆ. ಸೆಕ್ಷನ್ 100 ಅಗತ್ಯ ಅಂಶಗಳು ಯಾವುದಕ್ಕೆ? ಕಲ್ಪೇಬಲ್ ಹೋಮಿಸೈಡ್, ನರಹತ್ಯೆಯ ಅಗತ್ಯ ಅಂಶಗಳು. ಮಾನವನ ಮರಣ ಸಂಭವಿಸಿರಬೇಕು. ಆರೋಪಿಯ ಕೃತ್ಯದಿಂದಲೇ ಮರಣ ಸಂಭವಿಸಿರಬೇಕು. ಈ ಕೆಳಗಿನ ಮಾನಸಿಕ ಅಂಶಗಳಿರಬೇಕು. ಒಂದು, ಸಾವು ಉಂಟು ಮಾಡುವ ಉದ್ದೇಶ ಇರಬೇಕು. ಸಾವು ಉಂಟು ಮಾಡುವ ಸಾಧ್ಯತೆ ಇರುವ ಶಾರೀರಿಕ ಗಾಯ ಉಂಟು ಮಾಡುವ ಉದ್ದೇಶ ಇರಬೇಕು. ಒಂದು ಗಾಯ ಮಾಡುವ ಉದ್ದೇಶ, ಇನ್ನೊಂದು ಸಾವು ಮಾಡುವ ಉದ್ದೇಶ. ಇವೆರಡಕ್ಕೂ ಡಿಫ್ರೆನ್ಸನ್ನು ಯೋಚನೆ ಮಾಡಿದ್ರೆ ಏನನ್ಸುತ್ತೆ ಅಂದರೆ, ಗಾಯ ಮಾಡಲಾರ್ದೇ ಸಾವು ಮಾಡುವಂಥ ಸಾಧ್ಯತೆ ಇರ್ತದೆ. ವಿಷ ಕೊಡೋದು, ಗಾಯ ಮಾಡಿ ಸಾಯ ಕೊಡುವಂಥದ್ದು. ಆಮೇಲೆ ನೀವು ಮಾಡುವಂತಹ ಕೃತ್ಯವು ಸಾವಿಗೆ ಕಾರಣವಾಗುವ ಸಾಧ್ಯತೆ ಇದೆ ಎಂಬುವಂತಹ ಜ್ಞಾನ ಇರಬೇಕು. ಈ 3ರಲ್ಲಿ ಯಾವ್ದಾದ್ರು ಒಂದಿದ್ರಾಯ್ತು. ಈ 3ರಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ಇದ್ರಾಯ್ತು, ಅದು ನರಹತ್ಯೆ ಆಗ್ತದೆ, ಶಿಕ್ಷಾರ್ಹವಾದ ನರಹತ್ಯೆ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆಯಲ್ಲಿ ಇದನ್ನು ಮೆನ್ಷನ್ ಮಾಡಬೇಕಾಗ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೇನ್ ಹಿಯರ್, ಬಿಕಾಸ್ 2 words ಹ್ಯಾವ್ ಕಮ್, ಇದು ನಿಮಗೆ ಗೊತ್ತಿರಬೇಕು. ಈ 2 words ನಿಮಗೆ ಗೊತ್ತಿರಬೇಕು. ಇಲ್ಲಿ ಇಂಟೆನ್ಷನ್ ಇದೆಯಲ್ವಾ, ಇದು ನಿಮ್ಮ ಉದ್ದೇಶ, ಸಾಧಿಸುವಂತಹ ಉದ್ದೇಶ. ಜ್ಞಾನ ಅಂದರೆ ನಿಮಗೆ ನೀವು ಮಾಡುವ ಕೃತ್ಯದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತಿರುವುದು. ನೀವೇನು ಕೃತ್ಯವನ್ನು ಮಾಡ್ತೀರಿ, ಚಾಕು ಹಾಕಿದ್ರೆ ಏನಾಗುತ್ತೆ, ಗುಂಡು ಹೊಡೆದ್ರೆ ಏನಾಗುತ್ತೆ, ಹೊಟ್ಟೆಗೆ ಗುಂಡು ಹೊಡೆದ್ರೆ ಏನಾಗುತ್ತೆ, ಲಾಂಗ್ ಹಿಡ್ಕೊಂಡು ಕುತ್ತಿಗೆ ಕೊಯ್ದು ತೆಗೆದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಜ್ಞಾನ ನಿಮ್ಮ ಹತ್ರ ಇರಬೇಕು. ಫಾರ್ ಎಕ್ಸಾಂಪಲ್, ಆ 7 ವರ್ಷಕ್ಕಿಂತ ಕಡಿಮೆ ಇರುವ ಮಗುವಿನ ಹತ್ರ ನೀವೇನು ಮಾಡ್ತೀರಿ, ಒಂದು ರೈಫಲ್ ಕೊಡ್ತೀರಿ. ಅವನು ರೈಫಲ್ ಇಟ್ಕೊಂಡು ಡೆಡ್ 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 ಮಾಡ್ತಾನೆ. ಅವನಿಗೆ ಈ ಜ್ಞಾನ ಇರೋದಿಲ್ಲ. ಅವನು ಅದು ಆಟಿಗೆ ವಸ್ತು ಅಂತ ಇಟ್ಕೊಳ್ತಾನೆ. ದಟ್ ಈಸ್ ನಾಲೆಜ್ ಅನ್ನೋದು ಅದು. ಸಾವು ಸಂಭವಿಸ್ತದೆ, ಆಕ್ಟಸ್ ರೇಸ್ ಇಸ್ ದೇರ್, ಬಟ್ ಅವನಿಗೆ ಜ್ಞಾನ ಇರ್ತದ? ಇರೋದಿಲ್ಲ. ಅವನಿಗೆ ಸಾಯಿಸುವ ಉದ್ದೇಶ ಇರ್ತದ? ಆ ಮಗುವಿಗೆ ಇರೋದಿಲ್ಲ. ಅದು ಆಟಿಗೆ ಸಾಮಾನು ಅಂತ. ಅಲ್ಲಿ ಇಂಟೆನ್ಷನ್ನೂ ಇರಲ್ಲ, ಜ್ಞಾನವೂ ಇರಲ್ಲ. ಉದ್ದೇಶವು ಹೆಚ್ಚು ಗಂಭೀರವಾದ ಮಾನಸಿಕ ಸ್ಥಿತಿ. ನೋಡಿ, ಇದರಲ್ಲಿ ರ್ಯಾಂಕ್ ಕೊಡೋದಾದ್ರೆ, ದಿಸ್ ಈಸ್ ಫಸ್ಟ್ ರ್ಯಾಂಕ್, ದಿಸ್ ಈಸ್ ಸೆಕೆಂಡ್ ರ್ಯಾಂಕ್.
ಯಾಕೆ ಅಂತಂದರೆ ನಿಮ್ಮ ಉದ್ದೇಶ ಅದಾಗಿರುತ್ತೆ. ಅಂದರೆ ನೀವು ಅಲ್ಟಿಮೇಟ್ಲಿ ನಿಮ್ಮ ಗುರಿ, ನಾನು LLB ಎಕ್ಸಾಮ್ ಪಾಸ್ ಮಾಡಬೇಕು, ದಟ್ ಈಸ್ ಯುವರ್ ಇಂಟೆನ್ಷನ್, ಮೀನ್ಸ್ ಯು ವಾಂಟ್ ಟು ಅಚೀವ್ ಇಟ್. ನಾನು LLB ಪಾಸ್ ಆದರೆ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ, ಅದು ಜ್ಞಾನ. ದೇರ್ ಫೋರ್ ಇಂಟೆನ್ಷನ್ ಈಸ್ ಮೋರ್ ಸೀರಿಯಸ್ ದ್ಯಾನ್ ನಾಲೆಜ್ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಟ್ಸ್ ಇಟ್. ನೌ again illustration, same illustration, repetition, don't worry about this ABC illustration, then explanation, same thing, what I have written there is repeated here in the form of notes. Yes, this is very important, this point is important. Nature of home offense, ಈ ಒಂದು ಅಪರಾಧದ ಸ್ವರೂಪ ಏನು ಅಂತ ಹೇಳಿ ನೋಡೋದಾದರೆ, ಕಲ್ಪೆಬಲ್ ಹೋಮಿಸೈಡ್ ಈಸ್ ಜಿನಸ್, ಮರ್ಡರ್ ಈಸ್ ಅಗ್ರಿವೇಟೆಡ್ ಸ್ಪೀಸೀಸ್. ಇದನ್ನು ನಾನು ನಿಮ್ಗೆ ಮರ್ಡರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ಮರ್ಡರ್ಸ್ ಆರ್ ಕಲ್ಪೆಬಲ್ ಹೋಮಿಸೈಡ್, ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್, ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಇಲ್ಲಿ ಹಾಗೆ ಎಲ್ಲ ಕೊಲೆಗಳು ಕೂಡ ನರಹತ್ಯೆಗಳೇ, ಆದರೆ ಎಲ್ಲ ನರಹತ್ಯೆಗಳನ್ನೂ ಕೂಡ ನಾವು ಕೊಲೆ ಎಂದು ಹೇಳಲಾಗುವುದಿಲ್ಲ. ಓಕೆ, ಸೆಕ್ಷನ್ 100 ಫಾರ್ಮ್ಸ್ ದ ಫೌಂಡೇಶನ್. ಯಾವ ರೀತಿ ನರಹತ್ಯೆ ಆಗ್ತದೆ ಅನ್ನೋದನ್ನ ಸೆಕ್ಷನ್ 100 ಹೇಳುತ್ತೆ. ದ್ಯಾಟ್ಸ್ ಇಟ್, ಸೆಕ್ಷನ್ 100 ಹೇಳುತ್ತೆ. ಸೊ ದೀಸ್ ಥಿಂಗ್ಸ್ ವಿ ಹ್ಯಾವ್ ಟು ನೌ ಟೇಕ್ ಇನ್ ಟು ಕನ್ಸಿಡರ್. ನೋಡಿ, ವಾಟ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ಅಂತ ನಾವು ನೋಡೋದಾದ್ರೆ, ವಾಟ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ಅಂತ ಹೇಳಿ ನಾವು ನೋಡೋದಾದ್ರೆ, ಇದರಲ್ಲಿ ನೀವು ಬಹಳಷ್ಟು ಫೋಕಸ್ ಮಾಡಬೇಕಾಗಿರೋದು ಏನಂತಂದರೆ ಇವೆರಡೂ ಇರಬೇಕು. ಏನು, ಮೆಂಟಲ್ ಎಲಿಮೆಂಟ್ ಇರಬೇಕು, ಮತ್ತು ಅದಕ್ಕೆ ಕನೆಕ್ಷನ್ ಇರಬೇಕು, ಆ್ಯಕ್ಷನ್ದ ಕನೆಕ್ಷನ್ ಇರಬೇಕು. ಆಮೇಲೆ ನಾಲೆಜ್ ಅಲೋನ್ ಈಸ್ ಸಫಿಷಿಯಂಟ್. ಅದರ ಜ್ಞಾನ ನಿಮಗಿದ್ದು ನೀವು ಮಾಡಿದರೆ ಅದು ಕೂಡ ಕಲ್ಪೇಬಲ್ ಹೋಮಿಸೈಡ್. ಆಕ್ಸಿಡೆಂಟಲ್ ಡೆತ್ತನ್ನು ನಾವು ಕಲ್ಪೇಬಲ್ ಹೋಮಿಸೈಡ್ ಅಂತ ಹೇಳೋಕ್ಕಾಗಲ್ಲ. ಆಕ್ಸಿಡೆಂಟ್ಸ್ ಆರ್ ನಾಟ್ ಕಲ್ಪೇಬಲ್ ಹೋಮಿಸೈಡ್ಸ್. ಯಾವಾಗ ಉದ್ದೇಶಪೂರ್ವಕವಾಗಿ ನೀವು ಹೋಗಿ ಲಾರಿಯಲ್ಲಿ ಹೊಡೆದ್ರೆ, ಉದ್ದೇಶಪೂರ್ವಕವಾಗಿ ನೀವು ಏನು ಒಬ್ಬ ವ್ಯಕ್ತಿಗೆ ತೊಂದರೆ ಮಾಡಿದರೆ, ಅದನ್ನು ಹೊರತುಪಡಿಸಿ ಆಕ್ಸಿಡೆಂಟ್ಸ್. ದೆನ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಆರ್ ಮೆಡಿಕಲ್ ನೆಗ್ಲಿಜೆನ್ಸ್ ಡಸ್ ನಾಟ್ ಅಬ್ಸಾಲ್ವ್ ಲಯಬಿಲಿಟಿ. ಡಸ್ ನಾಟ್ ಅಬ್ಸಾಲ್ವ್ ಅಂದರೆ ಈ ಒಂದು ಲಯಬಿಲಿಟಿಯಿಂದ ಮುಕ್ತಿಗೊಳ್ಳೋಕ್ಕಾಗಲ್ಲ ಅಂತ. ಏನು, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಆರ್ ಮೆಡಿಕಲ್ ಸಿಗ್ನಿಫಿಕೇಶನ್, ಮೃತನ ಪೂರ್ವವಿರುವ ರೋಗಾವಸ್ಥೆ ಅಥವಾ ನಂತರದ ವೈದ್ಯಕೀಯ ನಿರ್ಲಕ್ಷ್ಯ, ಇವು ಕೂಡ ಕಲ್ಪೇಬಲ್ ಹೋಮಿಸೈಡ್ ಆಗ್ತವೆ. ಮೆಡಿಕಲ್ ನೆಗ್ಲಿಜೆನ್ಸ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕಲ್ಪೇಬಲ್ ಹೋಮಿಸೈಡ್ ಅನ್ನೋದನ್ನು ನಾವು ಗಮನಿಸಬೇಕು. ಆ ಥರದ ಪ್ರಕರಣಗಳು, ಸುಪ್ರೀಂ ಕೋರ್ಟ್ ಪ್ರಕರಣಗಳನ್ನ ನಾವು ನೋಡ್ತೀವಿ. ಇಲ್ಲಿ 2 ಪ್ರಕರಣಗಳನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ನೀವು ಕಲ್ಪೇಬಲ್ ಹೋಮಿಸೈಡ್ ಬಂದರೆ ಈ 2 ಕೇಸ್ಗಳನ್ನ ಬರೆಯೋದು ಬಹಳ ಮುಖ್ಯ. ಇಲ್ಲಿ 1ನೇ ಕೇಸು ಭಾಳ ಹಳೆಯ ಕೇಸು, ಬಾಂಬೆ ಹೈಕೋರ್ಟಿನ ಪ್ರಕರಣ. ಇದು 1876 ರಿಜ್ ವರ್ಸಸ್ ಗೋವಿಂದ, ಬ್ರಿಟಿಷ್ ಪೀರಿಯಡ್ದ ಕೇಸು. ಏನಿಲ್ಲಿ, ದ ಕೇಸ್ ಇನ್ವಾಲ್ವ್ಡ್ an 18-year-old man, Govinda, who assaulted his 15-year-old wife. He kicked and struck her, placed his knee on her chest. ನೋಡಿ, ಎಲ್ಲ ಆ್ಯಕ್ಷನನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ರಿಪೀಟೆಡ್ಲಿ ಹಿಟ್ ಹರ್ ಫೇಸ್, ಕಂಟಿನ್ಯೂಸ್ ಆಗಿ ಅವಳ ಮುಖದ ಮೇಲೆ ಹೊಡಿತಾನೆ. ಒನ್ ಆಫ್ ದ ಬ್ಲೋ ಕಾಸ್ಡ್ ಇಂಟರ್ನಲ್ ಬ್ಲೀಡಿಂಗ್ ಇನ್ ದ ಬ್ರೈನ್, which ultimately resulted in her death. ನೋಡಿ, ಅವನು ಮಾಡಿದಂತಹ ಎಲ್ಲ ಆ್ಯಕ್ಷನ್ಗಳನ್ನು ಇಲ್ಲಿ ನೋಡಿದೆ. ದ ಸೆಷನ್ಸ್ ಕೋರ್ಟ್ ಇನಿಷಿಯಲಿ ಕನ್ವಿಕ್ಟೆಡ್ ಗೋವಿಂದ ಫಾರ್ ಡೆತ್ ಸೆಂಟೆನ್ಸ್. ಅಂದ್ರೆ ಮರ್ಡರ್ ಅಂತ ಟ್ರೀಟ್ ಮಾಡ್ತು ಇನಿಷಿಯಲ್ ಇದರಲ್ಲಿ. ಆಮೇಲೆ ಏನಾಗುತ್ತೆ ನೋಡೋಣ, ಲೆಟ್ ಅಸ್ ಸಿ. ದ ಲೀಗಲ್ ಡಿಸ್ಟಿಂಕ್ಷನ್ ಎಸ್ಟ್ಯಾಬ್ಲಿಷ್ಡ್. ನೋಡಿ, ಆ್ಯಕ್ಚುಲಿ ಇದನ್ನು ನಾವು ಮರ್ಡರ್ ಕೇಸಲ್ಲೂ ಇದನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ 101 101 ಮರ್ಡರ್, ಅದನ್ನೇನು ನಾನು ಚರ್ಚೆ ಮಾಡಿಲ್ಲ. ಇವುಗಳ ವ್ಯತ್ಯಾಸವನ್ನು ಜಸ್ಟಿಸ್ ಮ್ಯಾಲ್ವಿಲ್ ಅವರು ತುಂಬ ಚೆನ್ನಾಗಿ ತರ್ಜುಮೆ ಮಾಡ್ತಾರೆ. ಆ ತರ್ಜುಮೆಯೇ ಅಲ್ಟಿಮೇಟ್ ಬೇಸ್ ನಮಗೆ ಏನು, ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಮರ್ಡರ್ ಆ್ಯಂಡ್ ಕಲ್ಪೇಬಲ್ ಹೋಮಿಸೈಡ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು.
ಹಿಯರ್ ವಾಟ್ ಆರ್ ದಿ ಡಿಸಿಷನ್ಸ್? an act done with intention to cause death amounts to murder under section 300. ಅಥವಾ ಈ ಸೆಕ್ಷನ್ 300ಗೆ ನಮಗೆ ಇಕ್ವಿವಾಲೆಂಟ್ ಸೆಕ್ಷನ್ನು ನಾವಿಲ್ಲಿ ಏನು ಹೇಳ್ಬೋದು ಅಂತಂದ್ರೆ ಸೆಕ್ಷನ್ 101 ಆಫ್ BNS. ಇದನ್ನ ನೆನ್ಪಿಟ್ಕೊಳ್ಳಿ. ಕಲ್ಪೇಬಲ್ ಹೋಮಿಸೈಡ್ ಅಂಡರ್ 299 ಅಂದ್ರೆ ಇದಕ್ಕೆ ನಮಗೆ ಸೆಕ್ಷನ್ 100 ಆಫ್ BNS. Murder requires that injury be sufficient. ನೋಡಿ, injury be sufficient in the ordinary course of nature of cause of death. ಇದು ಯಾವುದು ಮರ್ಡರ್ಗೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಈ ಸಫಿಷಿಯಂಟ್ ಅಂತಕ್ಕಂತಹ ಶಬ್ದ ನಮ್ಮ ಇದರಲ್ಲಿಲ್ಲ, ಏನು ನಮ್ಮ ಆಕ್ಟ್ ಅಲ್ಲಿ ಇಲ್ಲ. ದ್ಯಾಟ್ ವರ್ಡ್ ಈಸ್ ನಾಟ್ ದೇರ್. The word that is available here is likely. Available here is likely. Likely ಅಂತಕ್ಕಂಥ ವರ್ಡ್ ಇದೆ ಇಲ್ಲಿ, ಸಫಿಷಿಯಂಟ್ ಅಂತಿಲ್ಲ. ಈ ಸಫಿಷಿಯಂಟ್ ಅಂತ ಇರ್ತಕ್ಕಂಥ ವರ್ಡ್ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ವಿಲ್ ಸಿ ಇಟ್ somewhere in murder. We will see it in murder, but we will not see it here. We will not see it here. So, therefore, yes, Justice Melville illustrated the distinction like this. A fist blow may likely to cause death. A sword wound on a vital part is sufficient in the ordinary course of nature to cause death. ನೋಡಿ, a fist ನೀವು ಹಿಂಗೆ ಗುದ್ದಿರಲ್ವಾ, ಅದು ಸಾವಿನ ಸಾಧ್ಯತೆಯನ್ನು ಹೇಳುತ್ತೆ. Therefore, it is culpable homicide. ಸಾವಿನ ಸಾಧ್ಯತೆಯನ್ನು ಹೇಳುವಂಥದ್ದು. ನೋಡಿ, ಅದೇ ನೀವೊಂದು ಕತ್ತಿ ತಗೊಂಡು ಹೊಟ್ಟೆಗೆ ಹಿಂಗೆ ಒಳಗಡೆ ಹಾಕಿ ಎಳೆದ್ರೆ ಅದರ ಅರ್ಥ ಏನು? ಗ್ಯಾರಂಟಿ ಡೆತ್ ಅಂತ. ದಟ್ ಈಸ್ ಸಫಿಷಿಯಂಟ್, ಪರಿಪೂರ್ಣ, ಸಾವಿಗೆ ಬೇಕಾಗುವಂತಹ ಪರಿಪೂರ್ಣ ಕ್ರಿಯೆ. ಇಲ್ಲೇ ಸಾವಿನ ಸಾಧ್ಯತೆ ಏನಾಗ್ತದೆ? ಕಲ್ಪೇಬಲ್ ಹೋಮಿಸೈಡ್ ಆಗ್ತದೆ. ಸಾವಿನ ಗ್ಯಾರಂಟಿ ಏನಾಗ್ತದೆ? ಮರ್ಡರ್ ಆಗ್ತದೆ ಅನ್ನುವುದನ್ನ ಮೆಲ್ವಿಲ್ ಹೇಳ್ತಾರೆ. ಈ ಪ್ರಕರಣದಲ್ಲಿ ಮೆಲ್ವಿಲ್ ಕೊಲೆಯನ್ನು ಮತ್ತು ನರಹತ್ಯೆಯನ್ನು ಈ ರೀತಿ ವಿಭಾಗಿಸ್ತಾರೆ. ನರಹತ್ಯೆ ಅಂದ್ರೆ ಸಾಧ್ಯತೆಗಳು, ಮಾಡುವ ಕ್ರಿಯೆಯಿಂದ ಸಾಧ್ಯತೆಗಳಿರ್ತದೆ. ಕೊಲೆ ಅಂತಂದ್ರೆ ನಿರ್ದಿಷ್ಟವಾಗಿ ಸಾವು ಸಂಭವಿಸ್ತದೆ ಆ ಕ್ರಿಯೆಯಿಂದ ಅಂತಕ್ಕಂಥದ್ದು. ಅದಕ್ಕೆ ಏನು ಹೇಳಿದ್ರು ಅವರು? ಮುಷ್ಟಿಯಿಂದ ಹೊಡೆತ ಮರಣಕ್ಕೆ ಕಾರಣವಾಗುವ ಸಾಧ್ಯತೆ ಇದ್ದರೆ ಅದು ನರಹತ್ಯೆ. ಪ್ರಾಣಾಂಗ ಭಾಗದಲ್ಲಿ ಕತ್ತಿಯಿಂದ ಆಗುವ ಗಾಯ ಸಾಮಾನ್ಯ ಪ್ರಕೃತಿಯ ಕ್ರಮದಲ್ಲಿ ಮರಣಕ್ಕೆ ಸಾಕ್ಷಮವಾಗಿದ್ದರೆ ಅದು ಕೊಲೆ. ಈ ಡಿಫರೆನ್ಸ್ ಅನ್ನ ಯಾರು? ಜಸ್ಟಿಸ್ ಮೆಲ್ವಿಲ್ ಹೇಳ್ತಾರೆ. The verdict, the High Court overturned the conviction for murder, holding that there was no specific intention to kill. ನೋಡಿ, ಅಲ್ಲಿ ಗೋವಿಂದನಿಗೆ ಆ ಹೆಣ್ಣು ಮಗಳನ್ನು ಸಾಯಿಸುವಂತಹ ಸ್ಪೆಸಿಫಿಕ್ ಉದ್ದೇಶ ಇರಲಿಲ್ಲ, ಸಿಟ್ಟಿನಲ್ಲಿ ಹೊಡಿತಾ ಇದ್ದ. ಆದರೆ ಅವನ ಹೊಡೆತಗಳು ಏನಾಗ್ಬೋದಿತ್ತು? ಹೊಡೆತಗಳಿಂದ ಸಾವಿನ ಸಾಧ್ಯತೆ ಇತ್ತು. ನೋಡಿ, the court concluded that the injuries were likely to cause death but not sufficient to in the ordinary course of nature. ಸಾಮಾನ್ಯವಾಗಿ ಒಂದು ಟ್ವಿಸ್ಟ್ ನಿಂದ ಯಾರು ಸಾಯೋದಿಲ್ಲ, ಆದ್ರೆ ಅವನಿಗೆ ರೋಗ ಇರುತ್ತೆ, ಅವನ ಲಿವರ್ ಪ್ರಾಬ್ಲಮ್ ಇರುತ್ತೆ. ನೀವು ಲಿವರ್ಗೆ ಒಂದು ಫಿಸ್ಟ್ ಕೊಟ್ರೆ ಮರ್ಡರ್. ಆದ್ರೆ ಆರ್ಡಿನರಿ ಪರ್ಸನ್ ಇರ್ತಾನೆ, ಅವನಿಗೆ ನೀವು ಒಂದು ಗುತ್ತೀರಿ, ಅದು ಮರ್ಡರ್ ಅಲ್ಲ, ಅದು ಕಲ್ಪೇಬಲ್ ಹೋಮಿಸೈಡ್. ಸತ್ರೆ, ಇಲ್ಲಾಂದ್ರೆ ಹರ್ಟ್ ಅಷ್ಟೇ. Accordingly, Govinda was convicted of culpable homicide not amounting to murder. ಸೊ ಈ ಪ್ರಕರಣವನ್ನು ನೀವು ಕಲ್ಪೇಬಲ್ ಹೋಮಿಸೈಡ್ಗೆ ಬರಿಬೋದು, ಮರ್ಡರ್ಗೂ ಬರಿಬೋದು,
ಮರ್ಡರ್ ನಾಟ್ ಅಮೌಂಟಿಂಗ್ ಟು ಕಲ್ಪಬಲ್ ಹೋಮಿಸೈಡ್ಗೂ ಬರಿಬೋದು. ಎಲ್ಲದಕ್ಕೂ ದಿಸ್ ಈಸ್ ದಿ ಲ್ಯಾಂಡ್ ಮಾರ್ಕ್ ಕೇಸ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ದೆನ್ ದಿ ಸೆಕೆಂಡ್ ಕೇಸ್, ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ವರ್ಸಸ್ ರಾಯವರಪು ಪುನ್ನಯ್ಯ ಕೇಸ್. ಇಷ್ಟೇ ಬರೆದು ಸಾಕು. ಆಂಧ್ರ ಪ್ರದೇಶ್ ವರ್ಸಸ್ ಪುನ್ನಯ್ಯ. ಫ್ಯಾಕ್ಟ್ ಆಫ್ ದ ಕೇಸ್, ದೇರ್ ವಾಸ್ ಎ ಪೊಲಿಟಿಕಲ್ ರೈವಲ್ರಿ, ರಾಜಕೀಯವಾದಂತಹ ದ್ವೇಷ. ದ ಅಕ್ಯೂಸ್ಡ್ ಫಾಲೋಡ್ ಎ 55-year-old victim and mercilessly assaulted him by repeatedly beating his arms, legs with heavy sticks. The victim sustained 19 injuries, including multiple fractures and brain hemorrhage, and succumbed to injuries the next morning. ಮರು ದಿವಸ ಆ ಹೊಡೆತದಿಂದ ಅವನು ಸತ್ತು ಹೋಗ್ಬಿಡ್ತಾನೆ. ದ ಟ್ರಯಲ್ ಕೋರ್ಟ್ ಅಕ್ಯೂಸ್ಡ್ ಫಾರ್ ಮರ್ಡರ್. ಟ್ರಯಲ್ ಕೋರ್ಟಲ್ಲಿ ಏನಾಯಿತು? ಸೆಷನ್ಸ್ ಕೋರ್ಟಲ್ಲಿ ಮರ್ಡರ್ ಆಯಿತು. ಹವೆವರ್ ಹೈಕೋರ್ಟ್ ರೆಡ್ಯೂಸ್ಡ್ ದ ಕನ್ವಿಕ್ಷನ್ ಟು ಕಲ್ಪೆಬಲ್ ಹೋಮಿಸೈಡ್. ಹೈಕೋರ್ಟ್ ಇದನ್ನು ಕಲ್ಪೆಬಲ್ ಹೋಮಿಸೈಡ್ ಅಂತ ಮಾಡ್ತು. ರೀಸನಿಂಗ್ ದ್ಯಾಟ್ ದೇರ್ ವಾಸ್ ನೋ ಇಂಟೆನ್ಷನ್ ಟು ಕಿಲ್. ದೇರ್ ವಾಸ್ ನೋ ಇಂಟೆನ್ಷನ್ ಟು ಕಿಲ್. ದಟ್ ವಾಸ್ ದ ಡಿಸಿಷನ್ ಆಫ್ ದ ಹೈಕೋರ್ಟ್. ಸೆಷನ್ಸ್ ಕೋರ್ಟು ಮರ್ಡರ್ ಅಂತ ಹೇಳ್ತು, ಹೈಕೋರ್ಟು ಕಲ್ಪೆಬಲ್ ಹೋಮಿಸೈಡ್ ಅಂತ ಹೇಳ್ತು. ಕೇಸ್ ಕಮ್ಸ್ ಟು ಸುಪ್ರೀಂ ಕೋರ್ಟ್. ಕನ್ನಡದಿದು ಸುಪ್ರೀಂ ಕೋರ್ಟ್. ದ ಸುಪ್ರೀಂ ಕೋರ್ಟ್ ರಿವರ್ಸ್ಡ್ ದ ಹೈಕೋರ್ಟ್ ಡಿಸಿಷನ್ ಆ್ಯಂಡ್ ರಿಸ್ಟೋರ್ಡ್ ದ ಕನ್ವಿಕ್ಷನ್ ಫಾರ್ ಮರ್ಡರ್. ಸುಪ್ರೀಂ ಕೋರ್ಟ್ ಇದನ್ನು ಮರ್ಡರ್ ಅಂತ ಹೇಳ್ತು. ಈ ಕೇಸ್ ನೋಡಿದ್ರೆ ಏನು ಅನ್ಸುತ್ತೆ ಅಂದರೆ ನಿಮಗೆ ಎಷ್ಟು ಕನ್ಫ್ಯೂಷನ್ ಇದೆ. ಸೆಷನ್ಸ್ ಕೋರ್ಟ್ ಮರ್ಡರ್ ಹೇಳ್ತು, ಹೈಕೋರ್ಟು ಸೆಷನ್ಸ್ ಕೋರ್ಟ್ said it as murder, High Court said it as culpable homicide, then Supreme Court restored back it as murder. Right? ಯಾಕೆ ಅನ್ನೋದನ್ನು ನೋಡೋಣ. Let us see. Genesis and species theory. The court held that culpable homicide is genus and murder is its species ಅಂತ ಹೇಳ್ತು. All murders are culpable homicides, ಬಟ್ ಆಲ್ ಕಲ್ಪೆಬಲ್ ಹೋಮಿಸೈಡ್ಸ್ ಆರ್ ನಾಟ್ ಮರ್ಡರ್ಸ್ ಅನ್ನುವಂತಹ ಒಂದು ತತ್ವವನ್ನು ಇಲ್ಲಿ ಹೇಳ್ತು. ಎರಡನೇದೇನು, ಇಲ್ಲಿ ಡಿಗ್ರಿ ಆಫ್ ಪ್ರಾಬಬಿಲಿಟಿ ಆಫ್ ಡೆತ್. ಒಬ್ಬ ವ್ಯಕ್ತಿಗೆ 19 ಸಲ ಸರಿಯಾದ ಜಾಗದಲ್ಲಿ ಹೊಡಿತೀರಿ ಅಂತಂದ್ರೆ ಅದರ ಪ್ರಮಾಣ ಎಷ್ಟು? ವಾಟ್ ಇಸ್ ದ ಗ್ರಾವಿಟಿ? ಅದನ್ನು ಹೈಕೋರ್ಟ್ ಗಮನಿಸಲಿಲ್ಲ ಅಂತ. ದ ಟ್ರೂ ಡಿಸ್ಟಿಂಕ್ಷನ್ ಲೈಸ್ ಇನ್ ದ ಡಿಗ್ರಿ ಆಫ್ ಪ್ರಾಬಬಿಲಿಟಿ. ಅವನ ಸಾವಿನ ಸಾಧ್ಯತೆಗಳು ಯಾವ ಮಟ್ಟದಲ್ಲಿದ್ದಾವೆ ಅಂತ. ವ್ಯತ್ಯಾಸವು ಕೃತ್ಯದಿಂದ ಮರಣ ಸಂಭವಿಸುವ ಸಾಧ್ಯತೆಯ ತೀವ್ರತೆ ಜಾಸ್ತಿ ಇದ್ರೆ ಮರ್ಡರು, ಕೊಲೆ, ತೀವ್ರತೆ ಕಮ್ಮಿ ಇದ್ರೆ ನರಹತ್ಯೆ ಅನ್ನುವಂಥ ಪ್ರಿನ್ಸಿಪಲ್ನ ಇವರು ಹೇಳ್ತಾರೆ. ಓಕೆ, ಕಲ್ಪೆಬಲ್ ಹೋಮಿಸೈಡ್, ಇಂಜರಿ ಈಸ್ ಲೈಕ್ಲಿ ಟು ಕಾಸ್ ಡೆತ್. ಹಿಯರ್ ದೇರ್ ಇಸ್ ಎ ಹೈ ಪ್ರಾಬಬಿಲಿಟಿ, ಸಾಧ್ಯತೆ ಇದೆ, ಸಾವು ಆಗ್ಬೋದು. ಮರ್ಡರ್ ಏನು? ಸಫಿಷಿಯಂಟ್ ಟು ಕಾಸ್ ಡೆತ್. ಡೌಟೇ ಇಲ್ಲ, ಈ ಲೈಕ್ಲಿ ಇಲ್ಲಿಲ್ಲ, ಕನ್ಫರ್ಮೇಷನ್. ಮರ್ಡರ್ ಈಸ್ ಸಫಿಷಿಯಂಟ್ ಇನ್ ದ ಆರ್ಡಿನರಿ ಕೋರ್ಸ್, ವೆರಿ ಹೈ, ಮೋರ್ ಪ್ರಾಬೆಬಲ್ ಅಂತಕ್ಕಂಥದ್ದು. ದೇರ್ ಫೋರ್ ಕಲ್ಪೆಬಲ್ ಹೋಮಿಸೈಡ್ ಅಂದರೆ ಮರಣ ಸಂಭವಿಸುವ ಸಾಧ್ಯತೆ ಇರಬೇಕು. ಮರ್ಡರ್ ಅಂತಂದರೆ ಮರಣ ಗ್ಯಾರಂಟಿ ಅಂತ. ಈ ರೀತಿಯಾದಂತಹ ಒಂದು ತತ್ವವನ್ನು ಈ ಪ್ರಕರಣದಲ್ಲಿ ಹೇಳಲಾಗ್ತದೆ. ಪ್ರಾಬಬಿಲಿಟಿ ಟೆಸ್ಟ್. ದೆನ್ 3-stage ಟೆಸ್ಟ್, 3-stage ಎನ್ಕ್ವೈರಿ. ಜಸ್ಟಿಸ್ ಸರ್ಕಾರಿಯಾ ಟೆಸ್ಟ್ ಅಂತಾರೆ. ಸರ್ಕಾರಿಯಾ ಹ್ಯಾಸ್ ಮೇಡ್ 3 stages. ಯಾವ ರೀತಿ ಇದನ್ನು ನಾವು ಕಲ್ಪೆಬಲ್ ಹೋಮಿಸೈಡ್ ಅನ್ಬೇಕು, ಯಾವುದನ್ನು ಮರ್ಡರ್ ಅನ್ಬೇಕು. ವಾಸ್ ಎ ಹ್ಯೂಮನ್ ಡೆತ್ ಕಾಸ್ಡ್? ದ ಕ್ವಶನ್ ಈಸ್ ಇಫ್ ಎಸ್, ಆನ್ಸರ್ ಮೇ ಬಿ ಎಸ್ ಆರ್ ನೋ. Does the act amount to culpable homicide? Yes. Does it fall within any 4 clauses of section 300? ಇದನ್ನು ನಾವು ಕಲಿಬೇಕು. ಇಲ್ಲಿ ಸೆಕ್ಷನ್ 101 ನಲ್ಲಿ ದೇರ್ ಆರ್ ಸೆಕ್ಷನ್ಸ್ A, B, C, ಐ ಥಿಂಕ್ D, 4 ಕಂಡೀಷನ್ ಇದಾವೆ.
ಆ ಕಂಡೀಷನ್ನು ಫುಲ್ಫಿಲ್ ಆದರೆ ಇಟ್ ಬಿಕಮ್ಸ್ ಮರ್ಡರ್. ಇಫ್ ದೀಸ್ ಕಂಡೀಷನ್ಸ್ ಆರ್ ನಾಟ್ ಫುಲ್ಫಿಲ್ಲಿಂಗ್ ಇಟ್ ಬಿಕಮ್ಸ್ ಕಲ್ಪೆಬಲ್ ಹೋಮಿಸೈಡ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಅಗೇನ್ ದ ಸೇಮ್ ಕೇಸ್ ಕ್ಯಾನ್ ಬಿ ಡಿಸ್ಕಸ್ಡ್ ಫಾರ್ ದಿಸ್ ಒನ್ ಆಲ್ಸೋ, ಮರ್ಡರ್ ಆಲ್ಸೋ. Cumulative sufficiency of injuries. The court ruled that even if individual injury is not fatal, 19 ಹೊಡೆತದಲ್ಲಿ ಒಂದೊಂದನ್ನು ಸಪರೇಟ್ ನಾವು ಲೆಕ್ಕ ಹಾಕಿದ್ರೆ ಅವ ಸಾಯೋದು ಲೈಕ್ಲಿ ಇಲ್ಲ. ಆದ್ರೆ 19 ಸೇರ್ಸ್ ನೋಡಿದ್ರೆ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ದಟ್ ಹಿ ವಿಲ್ ಡೈ ಅಂತ. ಆವಾಗ ನೋಡಿ, ಕ್ಯುಮ್ಯುಲೇಟಿವ್ ಸಫಿಷಿಯಂಟ್ ಇನ್ ಆರ್ಡಿನರಿ ಕೋರ್ಸ್ ಆಫ್ ನೇಚರ್ ಆಫ್ ಡೆತ್ ದ ಕೇಸ್ ಫಾಲ್ಸ್ ಅಂಡರ್ 300 means murder, constituting murder. Okay, the Supreme Court restored the conviction under section 302. ಅವತ್ತಿನ 302 ಇದೆಯಲ್ಲ, ಇದು ಮರ್ಡರ್. ಇವತ್ತಿನ ನಮಗೆ ಸೆಕ್ಷನ್ ಏನು? ಸೆಕ್ಷನ್ 101 ಮರ್ಡರ್ ಅಂತ ಟ್ರೀಟ್ ಆಗ್ತದೆ. ಈ ಕೇಸಲ್ಲಿ ಕೂಡ ಕಲ್ಪೆಬಲ್ ಹೋಮಿಸೈಡ್ ಆಗೋದಿಲ್ಲ. ದೆನ್ ದಿಸ್ ಆಲ್ ಟಾಕ್ಸ್ ಅಬೌಟ್ ದಿ ಪನಿಷ್ಮೆಂಟ್. Therefore, punishment, it is a very simple thing. I will finish that. Position of section 105. Punishment provision. This is punishment provision. Punishment for what? Punishment for section 100. Okay. ಅಂದ್ರೆ ನೀವು ಕಲ್ಪೆಬಲ್ ಹೋಮಿಸೈಡ್ ಆಗಿದೆ ಅಂದರೆ ಇದು ಅಪರಾಧ ಎಲ್ಲಿ ಬರ್ತದೆ? BNS 100 ಅಲ್ಲಿ ಬರ್ತದೆ. ಈ ಕಲ್ಪೆಬಲ್ ಹೋಮಿಸೈಡ್ಗೆ ಪನಿಷ್ಮೆಂಟ್ ಎಲ್ಲಿ ಬರ್ತದೆ? ಪನಿಷ್ಮೆಂಟು 105ನಲ್ಲಿ ಬರ್ತದೆ. ಇಷ್ಟೇ, 105. ಪನಿಷ್ಮೆಂಟ್ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ, ಮುಂದಿನ ಸ್ಲೈಡಲ್ಲಿ. ಸೆಕ್ಷನ್ 105 ಕರೆಸ್ಪಾಂಡ್ಸ್ ಟು ಇದೆಲ್ಲ ಬೇಡ. ದಿಸ್ ಯು ನೀಡ್ ನಾಟ್ ವರಿ. ಸೆಕ್ಷನ್ 105 ಪಾರ್ಟ್ 1, ಇದರಲ್ಲಿ 2 ಪಾರ್ಟ್ ಮಾಡ್ತೀವಿ ನಾವು. ಸೆಕ್ಷನ್ 105ನಲ್ಲಿ ದೇರ್ ಆರ್ 2 ಪಾರ್ಟ್ಸ್. ಪಾರ್ಟ್ 1 ಏನು? ವೇರ್ ಕಲ್ಪೆಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಮರ್ಡರ್ ಈಸ್ ಕಮಿಟೆಡ್ ವಿತ್ ಇಂಟೆನ್ಷನ್. ಇಂಟೆನ್ಷನ್ ಮೇ ಬಿ ಟು ಕಾಸ್ ಡೆತ್ ಆರ್ ಇಂಟೆನ್ಷನ್ ಮೇ ಬಿ ಟು ಕಾಸ್ ಬಾಡಿಲಿ ಇಂಜರಿ ಲೈಕ್ಲಿ ಟು ಕಾಸ್ ಡೆತ್. ಈ ರೀತಿಯ ಸಂದರ್ಭದಲ್ಲಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ or imprisonment of either description for a period not less than 5 years which may extend to 10 years and the offender shall be liable to fine. ನೋಡಿ, ಈ ಕಲ್ಪೆಬಲ್ ಹೋಮಿಸೈಡ್ ಅಪರಾಧದಲ್ಲಿ ಲೈಫ್ ಇಂಪ್ರಿಸನ್ಮೆಂಟು ಕೊಡ್ಬೋದು. ಇನ್ನೊಂದು 4 ರಿಂದ 10 ವರ್ಷದ ಶಿಕ್ಷೆಯನ್ನು ಕೊಡ್ಬೋದು. 4 ರಿಂದ 10 ವರ್ಷದ ಶಿಕ್ಷೆಯನ್ನು ಕೊಡಬಹುದು. ಇದರ ಜೊತೆಗೆ ಮತ್ತು ದಂಡವನ್ನು ಹಾಕಬಹುದು. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಫಸ್ಟ್ ಪಾರ್ಟ್. ಹಿಯರ್ ದ ಅಕ್ಯೂಸ್ಡ್ ಹ್ಯಾಸ್ ಇಂಟೆನ್ಷನ್ ಬಟ್ ದ ಅಫೆನ್ಸ್ ಡಸ್ ನಾಟ್ ಅಮೌಂಟ್ ಟು ಮರ್ಡರ್. ಇದು ಮರ್ಡರ್ ಅಲ್ಲದ ಸಂದರ್ಭದಲ್ಲಿ. ದೆನ್ 105 ಪಾರ್ಟ್ 2 ನಾಲೆಜ್ ಬೇಸ್ಡ್ ಪನಿಷ್ಮೆಂಟ್. ನಾಲೆಜ್ ಬೇಸ್ಡ್ ಪನಿಷ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಂಟೆನ್ಷನ್ಗೆ ಮಹತ್ವ ಇಲ್ಲ, ಬರೀ ನಾಲೆಜ್ ಇರುತ್ತೆ. ಲೀಗಲ್ ಬೇಸಿಸ್ ವೇರ್ ದ ಆಕ್ಟ್ ಡನ್ ಈಸ್ ವಿತ್ ನಾಲೆಜ್ ನಾಟ್ ಇಂಟೆನ್ಷನ್. ಆಕ್ಟ್ ಡನ್ ಈಸ್ ವಿತ್ ನಾಲೆಜ್ ಬಟ್ ವಿದೌಟ್ ಇಂಟೆನ್ಷನ್. ಇಲ್ಲಿ ಸಾಯಿಸುವ ಉದ್ದೇಶ ಇರೋದಿಲ್ಲ, ಆದರೆ ನಾಲೆಜ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಾವಾದರೆ, ಫಾರ್ ಎಕ್ಸಾಂಪಲ್ ಹೆಂಡತಿಗೆ ಹೊಡೆಯುವಂತಹ ಕೆಲಸ ಅಥವಾ ಯಾರಿಗೋ ಸಿಟ್ಟಿಗೆ ಮಗುಗೆ ಹೊಡೆಯುವಂಥ ಕೆಲಸ, ಕೆನ್ನೆಗೆ ಹೊಡಿತೀರಿ, ರಕ್ತ ಹೆಪ್ಪಗಡ್ತದೆ, ಪ್ರಜ್ಞಾಹೀನ ಆಗ್ತಾನೆ, ಸತ್ತೇ ಹೋಗ್ಬಿಡ್ತಾನೆ. ಆವಾಗ ಸಾಯಿಸುವಂತಹ ಉದ್ದೇಶ ನಿಮ್ದಿರೋದಿಲ್ಲ, ಇಂಟೆನ್ಷನ್ ಇರೋದಿಲ್ಲ, ಪಾರ್ಟ್ ಫಸ್ಟ್ ಇರೋದಿಲ್ಲ, ಪಾರ್ಟ್ ಸೆಕೆಂಡ್. ಆದರೆ ಸತ್ತು ಹೋಗ್ತಾನೆ. ಇಲ್ಲಿ ಇಂಟೆನ್ಷನ್ ಇರೋದಿಲ್ಲ, ನಾಲೆಜ್ ಇರುತ್ತೆ. ಆದ್ದರಿಂದ ಶಿಕ್ಷೆಯ ಪ್ರಮಾಣ ಕಡಿಮೆ. ಇಂಪ್ರಿಸನ್ಮೆಂಟ್ ಆಫ್ ಈದರ್ ಡಿಸ್ಕ್ರಿಪ್ಷನ್ ವಿಚ್ ಮೇ ಎಕ್ಸ್ಟೆಂಡ್ ಟು 10 years. ಇಲ್ಲಿ ನೋಡಿ, ಎಲ್ಲ ಇಲ್ಲ, ದೇರ್ ಇಸ್ ನೋ ಲೈಫ್ ಇಂಪ್ರಿಸನ್ಮೆಂಟ್ ಇಲ್ಲ. ಶಿಕ್ಷೆ, ಮ್ಯಾಕ್ಸಿಮಮ್ ಶಿಕ್ಷೆ ಎಷ್ಟು? 10 years. ಓಕೆ, 10 years. ಶಾಲ್ ಆಲ್ಸೋ ಬಿ ಫೈನು ಇಲ್ಲಿ ಹಾಕ್ಬೋದು. ಶಿಕ್ಷೆಯ ಪ್ರಮಾಣ ನಾಲೆಜ್ಗೆ ಕಮ್ಮಿ, ಇಂಟೆನ್ಷನ್ಗೆ ಜಾಸ್ತಿ ಅನ್ನೋದನ್ನು ನೀವು ತಿಳ್ಕೋಬೇಕು. 2 ಪಾರ್ಟನ್ನು
ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದರ ವಿವರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಐ ವಿಲ್ ಗಿವ್ ದಿಸ್ ಆ್ಯಸ್ ಎ ನೋಟ್ಸ್. ಅದರದ್ದು ಡಿಫ್ರೆನ್ಸನ್ನು ನಾನಿಲ್ಲಿ ಹಾಕಿದ್ದೀನಿ. ಪಾರ್ಟ್ 1ನಲ್ಲಿ ಏನಾಗುತ್ತೆ ಅಂತಂದರೆ ಮೆನ್ಸ್ ರಿಯಾ ಈಸ್ ಇಂಟೆನ್ಷನ್, ಪಾರ್ಟ್ 2ನಲ್ಲಿ ಮೆನ್ಸ್ ರಿಯಾ ಈಸ್ ನಾಲೆಡ್ಜ್. ಓಕೆ, ಇಲ್ಲಿ ಗ್ರಾವಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿ ಗ್ರಾವಿಟಿ ಕಮ್ಮಿ ಇರುತ್ತೆ. ಆಮೇಲೆ ಇಲ್ಲಿ ಪನಿಷ್ಮೆಂಟು ಲೈಫ್ ಇಂಪ್ರಿಸನ್ಮೆಂಟು, ಇಲ್ಲಿ ಮ್ಯಾಕ್ಸಿಮಮ್ 10 years. ಇಷ್ಟು ವ್ಯತ್ಯಾಸ. ಇದು ಒಂದೇ ಸೆಕ್ಷನಲ್ಲಿ ಇರುವಂಥದ್ದು. ಸೆಕ್ಷನ್ 105ನಲ್ಲೇ 2 ಭಾಗ, ಭಾಗ 1 ಭಾಗ 2. ಬರೀ ನಾಲೆಡ್ಜ್ ಸಾಯ್ತಾನೆ ಅಂತ ಗೊತ್ತಿರ್ತದೆ, ನೀವು ಸಾಯಿಸೋ ಉದ್ದೇಶ ಇರೋದಿಲ್ಲ, ಆವಾಗ ಪಾರ್ಟ್ 2 ವಿಲ್ ಅಪ್ಲೈ, ದಿಸ್ ವಿಲ್ ಅಪ್ಲೈ. ಆದರೆ ನೀವು ಸಾಯಿಸ್ಬೇಕಂತಾನೆ ಗ್ಯಾರಂಟಿ ನೀವು ಮಾಡಿರ್ತೀರಿ, ನಿಮ್ಮ ಉದ್ದೇಶವೂ ಅದೇ ಆಗಿರ್ತದೆ, ಆವಾಗ ನಿಮಗೆ ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು. ಇಲ್ಲಿ ಇನ್ನೊಂದನ್ನು ಹೇಳೋದು ಮತ್ತೆ, ಆಫ್ ಈದರ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ ನೋಡಿ. ಈದರ್ ಡಿಸ್ಕ್ರಿಪ್ಷನ್ ಅಂದರೆ ಶಿಕ್ಷೆ ಸಿಂಪಲ್ ಇಂಪ್ರಿಸನ್ಮೆಂಟ್ ಇರ್ಬೋದು ಅಥವಾ ರಿಗರಸ್ ಇಂಪ್ರಿಸನ್ಮೆಂಟ್, ಅದಕ್ಕೆ ಈದರ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಓಕೆ, ಸೊ ಐ ಥಿಂಕ್ ಐ ಹ್ಯಾವ್ ದಿಸ್ ಲಿಂಕ್ ಅಗೇನ್ ಫಾರ್ ದ ಪರ್ಪಸ್ ಆಫ್ ನೋಟ್ಸ್. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೇಳುವಂಥದ್ದೇನೇ ಇಲ್ಲ. ಜುಡಿಷಿಯಲ್ ಅಪ್ರೋಚ್, ದಿಸ್ ಯು ಹ್ಯಾವ್ ಟು ಸಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೋರ್ಟ್ಸ್ ಎಕ್ಸಾಮಿನ್ ಇಂಟೆನ್ಷನ್ ಆ್ಯಂಡ್ ನಾಲೆಜ್ ಕೇರ್ಫುಲಿ. ಯಾಕೆಂದರೆ ಶಿಕ್ಷೆಯ ಪ್ರಮಾಣವನ್ನು ನಿರ್ಧರಿಸುವುದು ಇದ್ರ ಮೇಲೆ. ನೇಚರ್ ಆಫ್ ವೆಪನ್ ಆರ್ ಪಾರ್ಟ್ ಆಫ್ ದ ಬಾಡಿ ಟಾರ್ಗೆಟೆಡ್ ಆರ್ ಕ್ರೂಷಿಯಲ್. ಯಾವ ಬಾಡಿಯ ಯಾವ ಭಾಗದ ಮೇಲೆ ಅವನು ಟಾರ್ಗೆಟ್ ಮಾಡಿದ್ದಾನೆ, ಅದರಿಂದ ಅವನದು ಉದ್ದೇಶ ಇತ್ತೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೆಂಟೆನ್ಸ್ ಡಿಪೆಂಡ್ಸ್ ಆನ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಈಸ್ ಅಟ್ರಾಕ್ಟೆಡ್. ಅವನದು ಬರೀ ಇಂಟೆನ್ಷನ್ ಇತ್ತಂತಂದ್ರೆ ಪಾರ್ಟ್ 1 ಪ್ರಕಾರ ಶಿಕ್ಷೆ ಕೊಡ್ತೀವಿ, ಇಂಟೆನ್ಷನ್ ಬರೀ ನಾಲೆಜ್ ಇತ್ತಂದ್ರೆ ಪಾರ್ಟ್ 2 ಪ್ರಕಾರ ಶಿಕ್ಷೆ ಕೊಡ್ತೀವಿ, ಪಾರ್ಟ್ 2 ಪ್ರಕಾರ ಶಿಕ್ಷೆ ಕೊಡ್ತೀವಿ. ಸೊ ವಿತ್ ದಿಸ್ ಐ ಥಿಂಕ್ this video I am concluding. A death is not homicidal unless the accused act directly causes it. ಒಂದು ಸಾವು ಹೋಮಿಸೈಡಲ್ ಆಗೋದಿಲ್ಲ, ಮಾನವ ನಿರ್ಮಿತ ಸಾವು ಆಗೋದಿಲ್ಲ. ಯಾಕೆ ಅಂತಂದರೆ ಅವನ ಕೃತ್ಯ ಅದರಲ್ಲಿ ಇಲ್ಲ ಅಂದರೆ. ಎ ವಾಲಂಟರಿ ಆ್ಯಕ್ಟ್ ಆಫ್ ದ ವಿಕ್ಟಿಮ್ ಬ್ರೇಕ್ಸ್ ದ ಚೈನ್ ಆಫ್ ಕಾಸೇಷನ್. ನೋಡಿ, ನನ್ನಷ್ಟಕ್ಕೆ ನಾನೇ ಸಾವು ತಂದುಕೊಂಡ್ರೆ ಅದನ್ನು ನಾವು ಕಲ್ಪೇಬಲ್ ಹೋಮಿಸೈಡ್ ಅಂತ ಹೇಳೋಕ್ಕಾಗಲ್ಲ. Common intention under section 34 cannot be inferred from mere association. ಇದೊಂದು ಕಾಮನ್ ಇಂಟೆನ್ಷನ್ ಬಗ್ಗೆ ನಾನು ಇಲ್ಲಿ ಮಾತಾಡಲಿಲ್ಲ. ಮೋಸ್ಟ್ಲಿ ಮರ್ಡರ್ನ ಡಿಸ್ಕಸ್ ಮಾಡುವಂಥ ಕೇಸಲ್ಲಿ ಇದು ಬರುತ್ತೆ, ಸೆಕ್ಷನ್ 34 ಡಿಸ್ಕಸ್ ಆಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್ ಎಟ್ ದಟ್ ಪಾಯಿಂಟ್ ಅಂತ ಹೇಳ್ತಾ, ಸೊ ಐ ವಿಲ್ ಕ್ಲೋಸ್ ದಿಸ್ ವಿಡಿಯೋ. ನಾನು ನಿಮಗೆ ಈ ಒಂದು ನರಹತ್ಯೆಯ ವಿವರವಾದ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಸೆಕ್ಷನ್ 100 ಹೇಳ್ತಾ ನರಹತ್ಯೆಯ ವಿವರವಾದ ವಿಷಯವನ್ನು ಕೊಟ್ಟಿದ್ದೀನಿ. ನನ್ನ ಸಂಜೆಯ ವಿಡಿಯೋನಲ್ಲಿ ನಾನು ನಿಮಗೆ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.